ನನ್ನ ವಿಷಯಕ್ಕೆ ಈಗಾಗಲೇ ಪೀಠಿಕೆಯನ್ನ ಹಾಕಿದ್ದಾರೆ. ಯಾಕಂದ್ರೆ ಅದು ಒಂದೇ ವಿಷಯದ ಬಗ್ಗೆನೇ ನಾವು ಮಾತಾಡ್ತಾ ಇರೋದ್ರಿಂದ ಮೂರು ಮುಖದಲ್ಲಿ ಮಾತಾಡಿದ್ರು ಮತ್ತೆ ಮತ್ತೆ ಅದು ಅಲ್ಲಿಗೆ ಬಂದು ನಿಂತುಕೊಳ್ತದೆ. ಮೂಲತಃ ಒಂದು ಅರ್ಥ ಹೇಳಬೇಕು ಅಂತ ನಾವು ಅನ್ನಿಸಿದಾಗ ನಾವು ಕೇಳೋದಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಅರ್ಥ ಯಾರದ್ದೋ ಅದನ್ನು ಕೇಳ್ತೇವೆ. ನಾವು ಪ್ರೇರಣೆ ಸಿಗೋದು ಅಲ್ಲೇ. ಆದ್ರೆ ನಾವು ಪ್ರಾರಂಭ ಮಾಡಬೇಕು ಅಂತಾದಾಗ ನಾವು ಅತ್ಯಂತ ಆರಂಭಿಕ ಹಂತದಲ್ಲಿ ಇರ್ತೇವೆ. ಆಗ ನಮಗನ್ನಿಸ್ತದೆ ಇದು ಅಗಾಧವಾದದ್ದು, ಇದು ಎಲ್ಲಿ ಇದು. ಯಾಕಂದ್ರೆ ನಾವು ಕೇಳೋದು ಶ್ರೇಣಿಯವರ ಅರ್ಥ ಕೇಳ್ತೇವೆ, ಕಂಚಾರರು ಯಾವುದೋ ಒಂದು ಅರ್ಥ ಹೇಳಿದ್ದನ್ನ ತುಂಬಾ ಇನ್ವಾಲ್ವ್ ಆಗಿ ಹೇಳಿದ್ದನ್ನು ಕೇಳ್ತೇವೆ, ಹೀಗಾಗ್ತೇವೆ. ಅದು ಅಷ್ಟು ಆಕರ್ಷಕ, ಅದರಿಂದನೇ ನಮಗೂ ಹೇಳಬೇಕು ಅಂತ ಅನ್ನಿಸ್ತದೆ. ಅದು ಹೇಳಬೇಕು ಅಂತ ನಾವು ಪ್ರಾರಂಭ ಮಾಡಿದಾಗ ಈಗಂತೂ ಎಷ್ಟು ಸಮಸ್ಯೆ ಅಂತಂದ್ರೆ ಇಂಗ್ಲಿಷ್ ಶಬ್ದ ಬರದೇ ಇದ್ದ ಹಾಗೆ ನಾವು ಹೇಗೆ ಹೇಳೋದು ಅನ್ನೋದು ದೊಡ್ಡ ಕಷ್ಟ ಆಗ್ತದೆ ಆರಂಭದಲ್ಲಿ. ಅಲ್ಲಿಂದ ಪ್ರಾರಂಭ ಆಗ್ತದೆ. ಆರಂಭಕ್ಕೆ ನಮ್ಗೆ ಅನ್ನಿಸ್ತದೆ ಇದು ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತಾನೆ. ಆದ್ರೆ ಕಲ್ಚಾರ ಹೇಳಿದಾಗ ಎಲ್ಲರೂ ಕೂಡ ಆರಂಭ ಮಾಡಿದ್ದು ನಾವೆಲ್ಲಿ ನಿಂತ್ಕೊಂಡಿದ್ದೀವೋ ಅಲ್ಲಿಂದನೇ. ಅದು ಬೇರೆ, ಅದರಿಂದ ಎಲ್ಲಿಯೂ ಡಿಸ್ಕರೇಜ್ ಆಗ್ಬೇಕಾಗಿಲ್ಲ, ನಾವು ಹಿಂಜರಿಬೇಕಾಗಿಲ್ಲ, ಮಾತಾಡಬಹುದು. ಅದಕ್ಕೆ ತುಂಬಾ ಸುಲಭವಾದ ವಿಧಾನ ಹೇಗೆ ಅಂತಂದ್ರೆ, ನಾನು ಕೃಷ್ಣನನ್ನು ಹೇಳ್ತೇನೆ, ದುರ್ಯೋಧನನ್ನ ಹೇಳ್ತೇನೆ, ಭೀಷ್ಮನನ್ನು ಹೇಳ್ತೇನೆ, ಎಲ್ಲ ಸರಿ. ಈ ಮಾತುಗಾರಿಕೆಯಲ್ಲಿ ನಾನು ಆಕಾಶವಾಣಿಯ ಭಾಷೆಯಲ್ಲಿ ಹೇಳೋದಿದ್ರೆ ಎರಡೇ ಸಂಗತಿ ಇರೋದು. ಒಂದು ಸ್ವಗತ, ಇನ್ನೊಂದು ಸಂವಾದ. ಆ ಸ್ವಗತದಲ್ಲಿ ಪೀಠಿಕೆಯೋ ಮತ್ತೊಂದು ಬೇರೆ ವಿಭಾಗ ಇರಬಹುದು. ಒಬ್ಬನೇ ಇದ್ದಾಗ ಮಾತಾಡ್ತೇವೆ, ಮತ್ತೊಬ್ಬರಿದ್ದಾಗ ಮಾತಾಡ್ತೇವೆ, ಎರಡೇ ಇರೋದು. ಮತ್ತೊಬ್ಬರಿದ್ದಾಗ ಹೇಗೆ ಅಂತ ಕೇಳಿದ್ರೆ ಸಂಬಂಧ ಬರ್ತದೆ. ಎದುರಿಗಿದ್ದವನು ವೈರಿಯ, ಸಣ್ಣ ಜಗಳ ಮಾಡ್ತೇವೆ, ಅವಕಾಶ ಇಲ್ಲ. ಎದುರಿಗಿದ್ದವನು ಅಪ್ಪನೋ ತಮ್ಮನೋ ಹೆಂಡತಿಯೋ ಇದು ಯಾವುದೋ ಆದರೆ ಆ ಸಂಬಂಧದಲ್ಲಿ ಇರ್ತದೆ. ಈ ಭಾಷೆಯ ಕುರಿತು ಕಾಳಜಿ ವಹಿಸಬೇಕು. ಕಾರಣ ಅಂದ್ರೆ ಬಹುಮಟ್ಟಿಗೆ ನಾವು ಬಳಸೋದು ನಡುಗನ್ನಡದ ಶೈಲಿ. ಅದು ಕುಮಾರವ್ಯಾಸ ಭಾರತದ ಶೈಲಿ, ಈ ರೀತಿ ನಡುಗನ್ನಡದ ಶೈಲಿ ಹೆಚ್ಚು ಪರಿಚಿತ. ನಮ್ಮ ಪ್ರಸಂಗ ಪಠ್ಯ ಇರೋದು ಅದೇ ಭಾಷೆಯಲ್ಲಿ. ಆದರೆ ಮಾತಾಡ್ತಾ ಇರೋದು ಅಪ್ಪನ ಹತ್ರ, ಹೆಂಡತಿ ಹತ್ರ ಅಂದಾಗ ಮನೆಯನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ನಾವು ನಮ್ಮ ಸಂಬಂಧದಲ್ಲಿ ನಾವು ವ್ಯಾಕರಣದಂತೆ ಮಾತಾಡ್ತೇವ, ಬಹಳ ತರ್ಕದಂತೆ ಮಾತಾಡ್ತೇವ ಮನೆಯಲ್ಲಿ? ಇಲ್ಲಲ್ಲ. ಅದೇ ಸಲುಗೆಯನ್ನು ವಹಿಸ್ಬೇಕು. ಆಗ ಮಾತು ತುಂಬಾ ಸಹಜವಾಗಿ ನಮಗೆ ದಕ್ಕುತ್ತದೆ. ಅದು ಸಂದರ್ಭಕ್ಕೆ ಬರೋದಿರಬಹುದು, ಪೀಠಿಕೆ ಇರಬಹುದು, ಎಲ್ಲದರಲ್ಲಿ ನಾವೀಗ ಇಡೀ ಪ್ರಸಂಗಕ್ಕೆ ಒಂದು ಉಪೋದ್ಘಾತ ಅಂತ ಆರಂಭ ಮಾಡುವವರು ಯಾರು ಅನ್ನೋದು ಬಹಳ ಮುಖ್ಯ. ಸಂಧಾನವನ್ನೇ ತಗೊಳ್ಳೋಣ. ಯಮರಾಜನಂದನು ದೇವಕಿ ನಂದನನ ಅಡಿಗಭಿನಮಿಸಿ ಅಂತ ಪ್ರಾರಂಭ ಆಗೋದು. ಅದು ಅಲ್ಲಿ ಕ್ರಮ ಹೇಗೆ ಅಂದ್ರೆ ಎಲ್ಲ ಅರ್ಥಧಾರಿಗಳು ಲಕ್ಷ್ಯ ಕೊಡಬೇಕು. ಅವನು ಏನ್ ಪ್ರಾರಂಭ ಮಾಡಿದ ಅಂತ. ಈಗ ಧರ್ಮರಾಯನ ಮಾತಿನಿಂದ ಪ್ರಾರಂಭ ಆಗ್ತದೆ ಸಂಧಾನ. ಎದುರಿಗೆ ಕೃಷ್ಣ ಇದ್ದಾನೆ. ಪೀಠಿಕೆಯನ್ನು ಹೇಳಲೇಬೇಕು ಅಂತಿಲ್ಲ. ಯಾಕಂತಂದ್ರೆ ಅವನಿಗೆ ನಮಿಸಿಯೇ ಪ್ರಾರಂಭ ಮಾಡ್ತಾನೆ ಅಂದ್ರೆ ಕೃಷ್ಣ ಇದ್ದಾನೆ ಅಂತಲೇ ಲೆಕ್ಕ ಅಲ್ವಾ. ಹಾಗಾಗಿ ನೇರವಾಗಿ ದೇವ ಅಂತ ಹೇಳ್ಬಹುದು, ಭಾವ ಅಂತ ಹೇಳ್ಬಹುದು. ನಿನಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನಾನು ನಿನ್ನನ್ನು ಕೇಳದೆ ನಿನ್ನೆ ಮಾತು ಕೊಟ್ಟಿದ್ದೇನೆ. ನಾನು ನಾಳೆ ಏನಂದ್ರು ಕೃಷ್ಣ ಬರ್ತಾನೆ, ಅವನು ನಿಶ್ಚಯಿಸ್ತಾನೆ ಅಂತ. ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ನೈತಃ. ಅಂದ್ರೆ ನಾವು ಅಂದುಕೊಂಡಿದ್ದೇವೆ ಒಂದು ಸಂಧಾನದ ಆರಂಭ ಪೀಠಿಕೆಗೆ ಕನಿಷ್ಠ ಒಂದು ಅರ್ಧ ತಾಸಾದ್ರೂ ಹೇಳ್ಬೇಕಲ್ವಾ ಹಿಂದಿನ ಕಥೆಯನ್ನೆಲ್ಲ ಅಂತ. ಯಾಕಂದ್ರೆ ಮುಂದೆ ಪ್ರತಿ ಸಾರೆ ಅದು ರಿಪೀಟ್ ಆಗಿಬಿಡ್ತದೆ. ಇವನು ಈಗಾಗಲೇ ಹೇಳಿದ್ದೇ ಬರ್ತದೆ ಅಲ್ಲಿ. ಬೇರೆ ಏನ್ ಹೇಳಲಿಕ್ಕೆ ಸಾಧ್ಯ? ಕೃಷ್ಣನು ಕೌರವನು ಎಲ್ಲರೂ ಅದರಲ್ಲೇ ಇರಬೇಕಲ್ಲ. ಆದ್ರೆ ಒಂದು ಹಾದಿ ಹೇಗೆ ಹೇಳ್ಕೊಡೋದು? ಪೀಠಿಕೆಯ ಒಂದೇ ವಾಕ್ಯ ಇರಲಿ, ಎರಡೇ ವಾಕ್ಯ ಇರಲಿ. ಅದು ದೇವಕಿ ಜಾತನಂಗ್ರಿಗೆ ಅಭಿನಮಿಸಿ, ನಿನ್ನನ್ನ ದೇವಕಿ ಜಾತ ಅಂತ ಕರೆಯೋದ್ರಲ್ಲಿ ಎಷ್ಟು ದೊಡ್ಡ ಸಮಾಧಾನ ಇದೆ ಜಗತ್ತಿಗೆ ಅಂತಂದ್ರೆ, 7 ಮಕ್ಕಳನ್ನು ಕಳ್ಕೊಂಡ್ರು, 8ನೇವನಾದ ನೀನು ಒಬ್ಬನನ್ನು ನೋಡಿ ದೇವಕಿ
ಸಮಾಧಾನ ಪಟ್ಲಂತೆ. ಎಂಥ ಮಗನಪ್ಪ ನೀನು. ನಾವು ನಮ್ಮನೇಲೂ 106 ಜನ ಹುಟ್ಟಿದ್ದೇವೆ, ಆದರೆ ನಮ್ಮ ಹಿರಿಯರು ಯಾರಿಗೂ ಇವತ್ತಿಗೂ ಸಮಾಧಾನ ಇಲ್ಲ. ಹೌದ? ಹಾಗಾಗಿ ನೀನು ಮುಂದೆ ನಿಂತು ನಮ್ಮ ಸಂಬಂಧವನ್ನು ನೇರ್ಪಡಿಸು ದೇವ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇದು ಉಪೋದ್ಘಾತ. ಉಪಕ್ರಮ ಹಾಗೇ ನಡೀತದಲ್ಲ ಮುಂದೆ. ಧರ್ಮರಾಯನು ಹೇಳ್ತಾನೆ, ಇದು ದೊರೆತನ ಸುಡಲಿನ್ನು ಬಡತನವೇ ಮಗಕ್ಕೂ. ಆದರೆ ಈ ಬಡತನ ಯಾವುದು ಅಂದ್ರೆ, ನಮಗೊಂದು 5 ಗ್ರಾಮ ಕೊಟ್ರೆ ಹೆಚ್ಚು ಅವನ ಹತ್ರ ಉಳಿದ್ರೆ ಅವನಿಗೆ ನಾನು ಬಾಂಡವರಿಗಿಂತ ಶ್ರೀಮಂತ ಅಂತ ಅನ್ನಿಸಿಕೊಳ್ಳುವ ಸಮಾಧಾನ ಅವನಿಗಿದ್ರೆ, ಅವನಿಗಿಂತ ಕಡಿಮೆ ಆದ್ರೂ ಆದೀತು ಪರಿಧಿಯಲ್ಲಿ ನಾವು ಬದುಕ್ತೇವೆ ಕೃಷ್ಣ, ಸಂಬಂಧ ಉಳೀಲಿ ಅಂತ. ಹೀಗೆ ಪ್ರಾರಂಭ ಆದ್ರೆ ಒಂದಿಡೀ ಎಲ್ಲವೂ ಕೂಡ ಉಪಕ್ರಮದಲ್ಲಿ ಮುಂದೆ ಸಂಬಂಧವನ್ನು ಅವನು ಲಕ್ಷ್ಯ ವಹಿಸಬೇಕು. ಮುಂದೆ ಬರುವ ವಿದುರನೂ ಕೂಡ ಅವನು ಇನ್ಯಾವುದೋ ವೇದಾಂತಕ್ಕೆ ಹೋಗದೆ ಈ ಇಬ್ಬರ ಮಧ್ಯೆ ನಾನು ನಿಂತುಕೊಂಡಿದ್ದೇನಲ್ಲ, ಈ ಸಂಬಂಧ ಉಳಿತದೆಯಾ, ಈ ಸಂಬಂಧ ಉಳಿಲಿ ಕೃಷ್ಣ ಅನ್ನೋ ರೀತಿ ತಗೊಂಡ್ರೆ ಮುಂಚೆ ಕೃಷ್ಣ ಹೇಳಿರ್ತಾನೆ, ಮರಳಿ ಹರಿಹಂಚಾದರೆಂಬ ಅಪಕೀರ್ತಿ ಬಹುದು ಅಂತ ಇಲ್ಲಿ ಹೇಳಿರ್ತಾನ. ಅದನ್ನೇ ಅಲ್ಲಿ ನೀವಿಬ್ರು ಹೊಂದಿಕೊಂಡು ಹೋಗಬಹುದಲ್ಲ, ಇನ್ನಾದರವರು ಬಂದು ಅಂತ ಹೇಳಿ ಕೊನೆಯಲ್ಲಿ ಅವನು ದುರಕ್ಕೆ ಬೆದರುವನಲ್ಲ ಅಂತ ಹೇಳುವಲ್ಲಿಯವರೆಗೂ ಸಂಬಂಧವನ್ನು ಮುಂದಿಡ್ತೀಯೇ, ಸಾವನ್ನು ಮುಂದಿಡ್ತೀಯೇ, ಹೆದರಿಸ್ತೀಯೇ ನನ್ನನ್ನ, ಇದ್ಯಾವುದು ನನಗೆ ಸಂಬಂಧ ಇಲ್ಲ, ನಾನು ಯುದ್ಧವನ್ನು ನಿರ್ಣಯ ಮಾಡಿದ್ದೇನೆ ಅಂತ. ಅಷ್ಟಾದ್ಮೇಲೆ ನಗುತ್ತಲಾ ಮಾಧವಂ ಗುರುಕೃಪ ಗಾಂಗೆಯರಿಗೆ ಪೇಳ್ದ, ಮಗುಳಿ ಅಮ್ಮ ದೂರದಿರಿ ನೋಡಿಪ್ಪ, ನಾನು ಸಂಬಂಧ ಉಳಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಇವನು ಒಪ್ಪುತ್ತಾ ಇಲ್ಲ, ಅವನು ಮರಣವಂ ಬಯಸಿರ್ಪನಿ ಕಣಂ, ಇವನಿಗೆ ಸಾವು ಬೇಕಾಗಿದೆ, ಬದುಕೋದಿದ್ರೆ ಈ ಸಂಬಂಧಗಳು ಬೇಕು ಅಂತ. ಹೀಗೆ ಪ್ರಾರಂಭ ಆದ್ರೆ ಒಂದಕ್ಕೊಂದು ಸಂಬಂಧ ಇರ್ತದೆ, ಒಬ್ಬನ ಆಡಿದ್ದು ಮುಂದೇನು ಅಂತ. ಅದರ ಬದಲು ಸಂಬಂಧದ ವಿಚಾರ ಬಿಟ್ಟು ಅಧಿಕಾರದ್ದೇ ಪ್ರಶ್ನೆಯನ್ನು ಧರ್ಮರಾಯ ಎತ್ತಿದ ಅಂತಾದ್ರೆ ಮುಂದೆ ಎಲ್ಲರೂ ಕೂಡ ಆ ಹಾದಿಯಲ್ಲಿ ಬರಬೇಕು ಅಂತ. ಯಾಕಂದ್ರೆ ಮಹಾಭಾರತವನ್ನ ಒಂದ್ ಸಂದರ್ಭನ 3-4 ವಿಧದಲ್ಲಿ 10 ವಿಧದಲ್ಲಿ ಹೇಳ್ಕೊಂಡು ಹೋಗ್ಬೋದು. ಆದ್ರೆ ಇವನೇನು ಉಪೋದ್ಘಾತ ಮಾಡಿದಾನೆ ಅದಕ್ಕೊಂದಿಯೇ ಎಲ್ಲವೂ ಬಂದರೆ ಆಗ ಚಂದ ಇರ್ತದೆ. ಇದಕ್ಕೆ ಇನ್ನೊಂದು ಸಂಗತಿಯನ್ನ ಗಮನಿಸೋದು ಅಂತಂದ್ರೆ, ಶೈಲಿಯ ಬಗ್ಗೆ ಹೇಳಿದ್ರು. ಈ ಶೈಲಿ ಹೇಗೆ ನಿರ್ಮಾಣ ಆಗ್ತದೆ, ಏನು ಮಾಡಿದ್ರು ಅವರವರ ಶೈಲಿ ಅಂತ ಒಂದಿದೆ. ಈಗ ಪ್ರಭಾಕರ್ ಜೋಶಿ ಅವರು ಕೇಳಿದ ತಕ್ಷಣ ಅದು ಯಾವುದೇ ಪಾತ್ರ ಇರಲಿ, ಇದು ಪ್ರಭಾಕರ್ ಜೋಶಿ ಅವರು ಅಂತ ನಮ್ಗೆ ಗೊತ್ತಾಗುವ ಒಂದು ಶೈಲಿ ಹೌದು. ಆದರೆ ನಮ್ಗೆ ಆ ಪಾತ್ರ ಯಾವುದು, ವಯಸ್ಸು ಯಾವುದು ಅನ್ನೋದು. ಭೀಷ್ಮ ಪರ್ವದಲ್ಲಿ ಭೀಷ್ಮ ಇದ್ದಾನೆ, ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ, ಅಭಿಮನ್ಯು ಇದ್ದಾನೆ. ಇಷ್ಟು ತಲೆಮಾರಿದೆಯಲ್ಲ, ಎಲ್ಲರೂ ಒಂದೇ ವೇಗದಲ್ಲಿ ಮಾತಾಡಿದ್ರೆ ಬಹಳ ಸಾರಿ ತಾಳ್ಮತ್ಲೆಯಲ್ಲಿ ಹಾಗಾಗ್ತದೆ, ಇಲ್ಲ ಅಂತಲ್ಲ. ಆದ್ರೆ ಅದು ಹೇಗಿರ್ಬೇಕು, ನಾನು ಇಂಥದ್ದೇ ಯಾವುದೋ ಹೇಳಿದಾಗ, ಯಾಕಂದ್ರೆ ಮೊದಲು ಅನುಕರಣೆಯಿಂದಲೇ ಹೇಳೋದು, ಯಾರು ನಿಂದ ಅಭಿಮನ್ಯುನ ಅಂತ ಮುಗದ ಮೇಲೆ ಹೇಳು, ಅಷ್ಟು ಆರಾಮ ಹೇಳ್ತೀಯಲ್ಲ. ಅಜ್ಜಯ್ಯ ನಾನು ಬಂದಿದ್ದೇನೆ, ಈ ವೇಗ ಇಲ್ಲ. ಅಜ್ಜ ನಾನು ಅಭಿಮನ್ಯು ಬಂದಿದ್ದೇನೆ ಅಂತ ಹೇಳಿದ್ರೆ ಅವ ಅಭಿಮನ್ಯು ಅಂತ ಹೀಗೆ ನನಗೆ ಕೇಳಿದ್ರೆ, ಅಂದ್ರೆ ಭೀಷ್ಮನಾದವನು ಮಗನೇ ಅಭಿಮನ್ಯು ನೀನೂ ಬಂದಿಯೇನಾ ಅಂತ ಕೇಳಿದಾಗ ಬರುವ ಆ ಅಜ್ಜನ ವಯಸ್ಸದು. ಅದರ ಸಂಗಡ ಅರ್ಜುನ್ ಬಂದು ಮಾತಾಡ್ತಾನೆ, ಅಜ್ಜಯ್ಯ ಅಂತ ಹೇಳಿದ್ರೆ ಅವನ ವೇಗ. ಅದು ಕೇಳುಗನಿಗೆ ಇವರು ಬೇರೆ ಬೇರೆ ವಯಸ್ಸಿನವರು, ಬೇರೆ ಬೇರೆ ಸ್ವಭಾವದವರು ಅಂತ ಗೊತ್ತಾಗೋದು ಹೇಗೆ? ಆ ದೃಷ್ಟಿಯಿಂದ ಪಾತ್ರಕ್ಕೆ ಅದನ್ನ ಹೊಂದಿಸ್ತಾ ಹೋಗ್ಬೇಕು. ಪೀಠಿಕೆ ಅನೇಕ ಕಡೆ ಬೇಕಾಗೋದಿಲ್ಲ, ಅದು ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಒಂದು ಪೀಠಿಕೆ ಹೇಳಬೇಕು, ಪೀಠಿಕೆ ಇಲ್ಲದ ಪಾತ್ರಕ್ಕೂ ಕೂಡ ಪೀಠಿಕೆ ಒಂದು ಪದ್ಯ ಹಾಕ್ರಿ ಅಂತ ಭಾಗವತರ ಹತ್ರ ಕೇಳ್ತಾರೆ. ಒಂದು ಸಂಧಾನದಲ್ಲಿ ಎಷ್ಟು ಪೀಠಿಕೆ ಆಗ್ತದೆ ಅಂದ್ರೆ, ಧರ್ಮರಾಯನ ಪೀಠಿಕೆ ರಣವ ಗಂಟಿಕ್ಕುವನೆ ಮುರರಿಕು ಸನ್ಮತವಿದೆಂದಬಲೆ ಹೊನ್ನಂದನವನೇರಿಯ ಹೊರಟಳು. ಆಗ ದ್ರೌಪದಿ ಒಂದು ಮಾತು ಹೇಳ್ಕೊಂಡು ಹೊರಡಬೇಕು, ಅದೊಂದು ಪೀಠಿಕೆ ಅಂತ. ವಿದುರನಿಗೊಂದು ಪೀಠಿಕೆ, ಕೌರವನಿಗಂತೂ ಪೀಠಿಕೆ ಬೇಕು. ಇಷ್ಟು ಪೀಠಿಕೆಗಳಾಗುತ್ತಲ್ಲ, ಅನಿವಾರ್ಯವಾದದ್ದು ಎಲ್ಲೆಲ್ಲಿ
ಅಂತ. ಅದನ್ನು ಸಂವಾದದ ರೀತಿಯಲ್ಲೇ ತಗೊಂಡು ಹೋಗ್ಬೋದಾ? ಎದುರಿಗೆ ಇನ್ನೊಬ್ಬ ಇದ್ದಾನೆ ಅಂದ್ರೆ ಅದು ಸಂವಾದವೇ ಆಗ್ಬೇಕು, ಪೀಠಿಕೆ ಆಗ್ಬಾರ್ದು. ನೋಡಿ, ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆ, 3 ಜನ ಇದ್ದಾರೆ. ಪ್ರಸಂಗದಲ್ಲಿ ಏನಾಗ್ಬಿಡ್ತದೆ, ರಾಮೊಬ್ಬನೇ ಬಂದು ಕೂತ್ಕೊಳ್ತಾನೆ. ಇದು ಸಮಸ್ಯೆ. ಸಂಗಡ ಲಕ್ಷ್ಮಣ ಇದ್ರೆ ಲಕ್ಷ್ಮಣ ಅಂತ ತಗೊಳ್ಳುವಾಗ ಸೀತೆ, ಸೌಮಿತ್ರಿ, ನಾವಿಲ್ಲಿಗೆ ಬಂದ್ರೆ, ಆದ್ರೆ ಪೀಠಿಕೆಗೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು ಅಂತ ನಾನು ಕೇಳಿದ್ರು. ಬಹಳ ಒಳ್ಳೆಯ ಅರ್ಥಧಾರಿಗಳು. ಪಂಚವಟಿಗೆ ಅಲ್ವಾ ಪದ್ಯ ಹೇಳಿದ್ದು, ಪಂಚವಟ್ಯದ ಕಾಡಿನೊಳಗೆ ಅಂತ. ಅವರು ಪಂಚವಟಿಗೆ ಬರ್ಲಿಕ್ಕೆ 20 ನಿಮಿಷ ಬೇಕಾಯ್ತು. ಎಲ್ಲಿ ಸೂರ್ಯವಂಶ ಹುಟ್ಟಿದಲ್ಲಿಂದ ಮನುಮಾಂಧಾತರು ಆಳಿದಂತಹ ನಮ್ಮ ವಂಶದಲ್ಲಿ ಗಂಗೆಯನ್ನು ಧರೆಗಿಳಿಸಿದಂತಹ ಭಗೀರಥನ ತಪಸ್ಸಿನಿಂದ ನಮ್ಮ ವಂಶ ಬೆಳಗಿ, ಅಲ್ಲಿ ಸ್ಮಶಾನದಲ್ಲಿ ಅವನು ಕೆಲಸ ಮಾಡಿದ ನಮ್ಮ ಹರಿಶ್ಚಂದ್ರ ಅವನ ಸತ್ಯದಿಂದ ಬೆಳಗಿ ಅಂತ ಹೀಗೆಲ್ಲ ಹೇಳಿಕೊಂಡು ಕಡೆಗೆ ಅವರು ಬಂದುಬಿಟ್ಟಿದ್ರು. ಅದನ್ನೆಲ್ಲ ಹೇಳಿ ಅದನ್ನು ಮೊದಲು ಪ್ರಾರಂಭ ಮಾಡೋದು, ಗೋದಾವರಿ ತೀರದಲ್ಲಿದ್ದೇವೆ, ನಾವು ಪಂಚವಟಿಯಲ್ಲಿದ್ದೇವೆ. ಆರಂಭದ ವಾಕ್ಯ ಪಂಚವಟಿಯಿಂದ ಪ್ರಾರಂಭ ಆಗಬೇಕು, ಇನ್ನು ಬೇಕಾದ್ರೆ ಹೋಗ್ಬಾರ್ದು. ಈ ರೀತಿ ಪೀಠಿಕೆ ಅಂದ್ರೆ ಎದುರಿಗಿರುವಂತಹ ಕೇಳುಗರಿಗೆ ನಾವು ಎಲ್ಲಿದ್ದೇವೆ ಅಂತ ಮೊದಲು ಗೊತ್ತಾಗ್ಬೇಕು. ಯಾಕಂದ್ರೆ ಅದನ್ನು ಪ್ರಾರಂಭಿಸೋದು ಆರಂಭದ ಪದ್ಯ ಪೀಠಿಕೆ. ನಾವಿಲ್ಲಿದ್ದೇವೆ, ಬಂದು ನಿಂತಿದ್ದೇವೆ ಅಂತ ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡ್ರೆ ಈ ಪೀಠಿಕೆಯನ್ನು ಹೇಳುವಾಗ ಕಲ್ಚಾರ್ ಹೇಳಿದಾಗ ಮೊದಲು ಪದ್ಯಕ್ಕಷ್ಟೇ ಅರ್ಥ ಹೇಳಿದರೆ ಸಾಕಪ್ಪ. ಅದು ಇನ್ನು ಜಾಸ್ತಿ ಹೇಳಬೇಕು ಅಂತ ಅನ್ಸಿದ್ರೆ ಅದರೊಳಗೆ ನಿರ್ಮಲ ಜಲ ಅಂತಿದೆ, ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆ ಅಂತಿದೆ, ಒಂದು ಪರ್ಣಶಾಲೆ ಅಂತಿದೆ, ಪಂಚವಟ್ಯದ ಕಡೆಗೆ ರೂಢಿಪಾಲರು ಅಂತಿದೆ. ಈ ಎಲ್ಲ ಶಬ್ದಗಳಿದೆ. ಯಾವುದೇ ಒಂದರಿಂದ ಪ್ರಾರಂಭ ಮಾಡಿದರೂ ಕೂಡ ನಮಗೆ ಮುಂದಿನ ವಿಸ್ತಾರಕ್ಕಂತ ಅಂದ್ರೆ ನಿರ್ಮಲವಾದದ್ದು ಬೇಕು ಬದುಕಿನಲ್ಲಿ. ಹೇಗೆ ನಿರ್ಮಲವಾಯಿತು ಬದುಕು? ಯಾಕಂದ್ರೆ ಜೀವನ ಅನ್ನೋದು ಒಂದು ಪ್ರವಾಹ ಅಂತ ಕೊಟ್ರೆ, ಮುಂದೆ ಬರುವ ಶೂರ್ಪನಖಿ ಅದೆಲ್ಲವೂ ಒಂದು ಮಲಿನವಾದದ್ದು, ನಿರ್ಮಲವಾದುದು ಹೇಗೆ ಅನ್ನೋದಕ್ಕೆ ಒಂದು ಪೂರ್ವ ಪೀಠಿಕೆ ಸಿಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ಪೀಠಿಕೆ ಸೂಚನೆ ಕೊಟ್ರೆ ಬಹಳ ಚಂದ. ಸಂದರ್ಭಕ್ಕೆ ಬರೋದು ಅದು ಭಾಗವತರ ಪದ್ಯ. ನೋಡಿ, ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆ, ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದಿಂದ ತರುತ್ತಿರೆ, ವನದಿ ಅತಿ ಸುಖದಿಂದ ಕಳೆದರು ದಿನವೂ ಹದವ ಅನ್ನುವಾಗ ಇವೆರಡು ಭಾಗವತರ ಪದ್ಯ. ಅದಕ್ಕೆ ಲಕ್ಷ್ಮಣನ ಬೇಕಲ್ಲ, ಅದು ಯಾವುದೋ ಒಂದು ರೀತಿಯಲ್ಲಿ ಬಂದು ಮುಟ್ಟಬೇಕು ಅಲ್ಲಿವರಿಗೆ. ಅದನ್ನು ಲಕ್ಷ್ಮಣನೇ ಹುಟ್ಟಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ರಾಮ ಪ್ರಾರಂಭ ಮಾಡಿ, ಮನೆ ಆಯ್ತಪ್ಪ, ಹೊಟ್ಟೆಗೆ ಏನು ಅಂತ ಏನೋ ಇಂಥದ್ದೊಂದು ಬರಬೇಕಲ್ಲ. ಅಂದರೆ ಮುಂದಿನ ಪದ್ಯಕ್ಕೆ ನಾವೇ ಸಂದರ್ಭ ಕಲ್ಪಿಸಿಕೊಳ್ಬೇಕು. ಆ ಸಂದರ್ಭಗಳನ್ನೆಲ್ಲ ಅನೇಕ ಕಲ್ಚಾರರು ಈಗಾಗಲೇ ಹೇಳಿದ್ದಾರೆ. ಹೇಗಾಗ್ತದೆ, ಅವನು ಬರದೇ ಇದ್ರೆ ಮುಂದಿನ ಪದ್ಯ ಹುಟ್ಟೋದೇ ಇಲ್ಲ ಅಂತ. ಎಷ್ಟು ಸಮಸ್ಯೆ ಆಗ್ತದೆ ಅಂದ್ರೆ, ಸ್ವರ್ಣವಲ್ಲಿ ಮಠದಲ್ಲಿ ಗುರುಗಳು ಕೂತ್ಕೊಂಡಿದ್ದಾರೆ, ಪ್ರಸಂಗ ವಾಲಿವದೆ, ಸುಗ್ರೀವನ ಪೀಠಿಕೆ ಏನು ಗೊತ್ತಾ? ನನಗೆ ಹೆಂಡತಿಲ್ಲ, ಈ ಶಬರಿಗೆ ಗಂಡಿಲ್ಲ ಅಂತ. ರಾಮನ್ ಮಾಡಿದವರು ಬಹಳ ದೊಡ್ಡ ವಿದ್ವಾಂಸರು, ಶ್ರದ್ಧೆಯ ಜನ. ಅವರು ಒಂದು ಕ್ಷಣ ಹಿಂಗಂದ್ರು. ನಾನು ಅವ್ರ ಸಂಗಡ ಲಕ್ಷ್ಮಣ ಕೂತ್ಕೊಂಡಿದ್ದೇನೆ. ಕಡೆಗೆ ಮುಂದೆ ಹೋಯ್ತು. ಎಲ್ಲಿಗೆ ಹೋಯ್ತು ಅಂತಂದ್ರೆ, ರಾಮ ಸುಗ್ರೀವರ ಮಾತುಕತೆ ಆಗ್ತಾ ಆಗ್ತಾ ಮುಂದಿನ ಪದ್ಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವರಿಗೆ ವಾದ ಆಗ್ಬಿಡ್ತು. ನೆಬ್ಬೂರು ಭಾಗವತರು ತಾಳ ಕೆಳಗಿಟ್ರು, ಇದನ್ನು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ, ಮುಂದೆ ಹೇಗೆ ಹೋಗೋದು ಅಂತ. ಅಣ್ಣ ಅಂದೆ ನಾನು. ಆಗ ರಾಮನ್ ಮಾಡಿದವರು, ಓ ನೀನೊಬ್ಬ ಇದೆಯಲ್ಲ, ಏನ್ ಮಾಡೋಣ ಅಂತ ಕೇಳಿದ್ರು. ಏನು ಸಮಸ್ಯೆ ಇಲ್ಲ, ನಿದ್ದೆಗೇಡು ಬುದ್ಧಿಗೇಡು ಅಂತ ಹೇಳ್ತಾರೆ. ಬಹಳ ವರ್ಷದಿಂದ ನಿದ್ದೆ ಇಲ್ಲ ಅವನಿಗೆ, ಆದದ್ರಿಂದ ಅವನ ಮಾತನ್ನ ಅವಲಂಬಿಸಿ ಮುಂದುವರಿಯೋದಲ್ಲ. ನಮಗೆ ಈಗಾಗಲೇ ಹೇಳಿದ್ದಾರೆ, ನೀನು ಹೋಗಿ ಸುಗ್ರೀವನ ಸಖ್ಯ ಮಾಡಬೇಕು ಅಂತ ನಮಗೆ ಸೂಚನೆ ಇದೆ ಅಲ್ವೇ? ಆದದ್ರಿಂದ ಇವ ಒಳ್ಳೆಯವನು, ಅವನ ನಿರಾಶೆ, ಅವನಿಗಾದ ಹತಾಶೆಯಿಂದ ಈ ಪರಿಸ್ಥಿತಿ ಬಂದಿದೆ, ಹೆದರಬೇಡ, ಧೈರ್ಯ ಮಾಡೋಣ, ನಾನು ಅಗ್ನಿಯನ್ನ ಪ್ರಾರಂಭ ಮಾಡ್ತೇನೆ, ನೀನು ಸಖ್ಯ ಮಾಡಬೇಕು ಅಂತ ಹೇಳಿದೆ. ಪ್ರಸಂಗ ಮುಂದುವರಿತು. ಈ ಕಷ್ಟ ಇದೆ, ಮುಂದಿನ ಪದ್ಯಕ್ಕೆ ಹೋಗಲಾರದಷ್ಟು ತನಕ ಬಿಟ್ಟು ಬಿಟ್ರೆ ಏನ್ ಮಾಡೋದು?
ಸಂದರ್ಭಕ್ಕೆ ಅದನ್ನ ಮುಂದಿನ ಪದ್ಯ ಗೊತ್ತು. ನಮ್ಮ ಪದ್ಯ, ಬಳಸುವ ಪದ್ಯ, ಬಳಸದೇ ಇರುವ ಪದ್ಯ, ಮತ್ತು ಮುಂದಿನ ಎದುರು ಅರ್ಥಧಾರಿಯ ಪದ್ಯ ಇವಿಷ್ಟು ಗೊತ್ತಿದ್ದರಷ್ಟೇ ಸಂದರ್ಭಕ್ಕೆ ಬರಬಹುದು. ಆಗ ಮೊದಲ ಸೆಷನ್ ನಲ್ಲಿ ಕಾರಂತರು ಹೇಳಿದಿರಲ್ಲ, ಎಲ್ಲ ಪದ್ಯಗಳನ್ನು ಓದಿಕೊಂಡಿರಬೇಕು ಅಂತ. ಮುಂದಿನ ಪದ್ಯಕ್ಕೆ ಎಲ್ಲಿ ಬರಬೇಕು? ಒಮ್ಮೆ ಅವನು ಸೃಷ್ಟಿಸಿಕೊಳ್ಳದಿದ್ರೆ ನಾವೇ ಹೇಳಬೇಕು, ನಾವು ಸೃಷ್ಟಿಸುವ ಹಾಗೆ ಇರಬೇಕು ಆ ಪದ್ಯವನ್ನ. ಇಲ್ಲದಿದ್ರೆ ಅನೇಕ ಬಾರಿ ಭಾಗವತರಿಗೆ ಪದ್ಯ ಎತ್ತೋದು ಬಿಡೋದು, ಇವನು ಎಲ್ಲಿ ನಿಲ್ಲಿಸ್ತಾ ಇಲ್ಲಲ್ಲ ಅನ್ನೋದು. ಇಲ್ಲದಿದ್ರೆ ಇನ್ನೊಂದು ಕ್ರಮ, ಮುಂದೆ ಏನ್ ಹೇಳೋ ಗೊತ್ತೆ, ಎಂಬಲ್ಲಿಗೆ ಅಂತ ನೀವು ಮುಂದಿನ ಪದ್ಯ ಹೇಳಿ ಅಂತ ಭಾಗವತರಿಗೆ ಸೂಚನೆ. ಈ ತರ ಸಂದರ್ಭ ಕೊಡುವವರು ಇರ್ತಾರೆ. ಇಲ್ಲ ಅಂದ್ರೆ ಭಾಗವತರ ಕಡೆ ಹಿಂಗ ಅದಲ್ಲ, ನಾವೇ ಅದನ್ನು ಆರಂಭಿಸಿ ಅಲ್ಲಿವರೆಗೆ ತಂದು ಕೊಡಬೇಕು. ಆಗ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತೆ ಪೀಠಿಕೆ ಮಾಡುವಾಗ ಒಂದು ದೊಡ್ಡ ಕಾಳಜಿ ಅಂತಂದ್ರೆ, ಒಂದು ಕುತೂಹಲ ಇರ್ತದೆ ಎದುರಿನವನಿಗೆ. ಕಥೆ ಎಲ್ಲರಿಗೂ ಗೊತ್ತಿದೆ, ಆದರೂ ಅದರಲ್ಲಿ ಒಂದು ಹೊಸ ಕುತೂಹಲವನ್ನು ಸೃಷ್ಟಿಸ್ತಾ ಹೋಗ್ತೀವಲ್ಲ ನಾವು. ಅದನ್ನ ಮಾಡೋದು ಹೇಗೆ? ಆಗ ಆ ಕುತೂಹಲವನ್ನೇ ಕಳೆದು ಹಾಕಿ ಬಿಡುವ ಜಾಣತನ ಕೆಲವರಿಗೆ ಇರ್ತದೆ. ಮೊದಲೇ ಹೇಳ್ಬಿಡುದು, ಅವ ಹೀಗೆ ಬರ್ತಾನೆ, ಅದವನಿಗೆ ಅನುಕೂಲ ಆಗಬಾರ್ದು ಅಂತ ಮೊದಲೇ ಅದನ್ನು ಹೇಳಿ ಕೈ ಬಿಟ್ಬಿಟ್ರೆ ಆಯ್ತಲ್ಲ. ಅದಕ್ಕೆ ಹೇಗೆ ಅಂದ್ರೆ, ಒಂದು ಬಹಳ ಒಳ್ಳೆ ಈ ಏನು ಪತ್ತೆದಾರಿ ಸಿನಿಮಾ ಬಂದಿತ್ತಂತೆ. ಕೊನೆಯವರೆಗೂ ಗೊತ್ತಾಗೋದಿಲ್ಲ ಏನ್ ಸಸ್ಪೆನ್ಸ್ ಅಂತ. ಅವನು ಹೋಗ್ಬೇಕು ಅಂತ ಹೊರಟಿದ್ದಾನೆ. ಆ ಆಟೋದವನ ಹತ್ರ, ಇಲ್ಲ ನಾನು 50 ರೂಪಾಯಿ ಕೊಡ್ತೇನೆ ಜಗಳ ಮಾಡ್ತಾ ಹೋಗಿ ಇಳಿದ. ಅವನು ಕೇಳ್ದ, 60 ರೂಪಾಯಿನಾದ್ರೂ ಕೊಡಿ. ಇಲ್ಲ ನಾನು 50 ರೂಪಾಯಿನೇ ಕೊಟ್ಟನಂತೆ, ಕೊಡೋದಿಲ್ಲ ನಾನು. ಅವಾಗ ಅವನು ಹೇಳಿದ್ನಂತೆ, ಯಾರು ಪತ್ತೆದಾರಿ ಇದ್ದಾನಲ್ಲ ಪೊಲೀಸರು, ಅವನೇ ಕೊಲೆ ಮಾಡಿದ್ದು ಅಂತ ಹೇಳಿ ತಗೊಂಡು ಹೋಗಿ. ಅಂದ್ರೆ ಇವ ಸಿನಿಮಾ ನೋಡೋದೇನು, 10 ರೂಪಾಯಿ ಕೊಡ್ಬೇಕು ಅಂತ ಸಿನಿಮಾದ ಕುತೂಹಲ ಕಳ್ಕೊಂಡ. ಹಾಗೆ ಪೀಠಿಕೆ ಮಾಡುವಾಗ ಯಾವಾಗಲೂ ಬೇಲಿ ಕಟ್ಟಿಕೊಂಡ ಅರ್ಥ ಹೇಳ್ಬಾರ್ದು. ಅವನು ಎದುರಿನವನಿಗೆ ಅವಕಾಶ ಆಗಬಾರ್ದು, ಎದುರಿನವನು ನನಗೆ ಪ್ರಶ್ನೆ ಕೇಳಬಾರ್ದು. ಅಥವಾ ಪೀಠಿಕೆ ಹೇಳುವಾಗಲೇ ಈಗಾಗಲೇ ಇರುವ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲೂ ಇರಬಾರ್ದು. ಸಹಜವಾಗಿರ್ಬೇಕು. ಯಾಕಂದ್ರೆ ಮುಂದೆ ಬರೋದು ಸಂಬಂಧಗಳು. ಹೇಳಿದ್ನಲ್ಲ, ಭೀಷ್ಮರ ಹತ್ರ ಕೌರವ ಹೋಗಿ ನನಗೆ ಸೇನೆಗೆ ಅಧಿಪತ್ಯ ಆಗ್ಬೇಕು ಅಂತ ಅವನ ಹತ್ರ ಕೇಳ್ಕೊಂಡು ಬರ್ತೇನೆ ಅಂತ ಹೇಳುವ ಮೊದಲೇ ಭೀಷ್ಮ ಏನು ಪೀಠಿಕೆ ಹಾಕ್ಬೋದು ಅಂತ ಇವನೇ ಆಲೋಚನೆ ಮಾಡಿ ಅದಕ್ಕೆಲ್ಲ ಮೊದಲೇ ಬೇಲಿ ಕಟ್ಟಿಕೊಂಡು ಹೋಗೋದಕ್ಕಿಂತ ಅಜ್ಜನ ಕಡೆ ಹೋಗ್ತಾ ಇದ್ದೇನೆ ಅಂತ. ಈಗ ಅಜ್ಜನ ಕಡೆ ಹೋಗಿ ಅವ ಬಯಸ್ಕೊಂಡು ಎಲ್ಲ ಮಾಡಿದ್ಮೇಲೆ ನಾವು ಹಾಗೆ ಮಾಡೋದಲ್ವಾ. ಮೊದಲು ನನಗಿಂಥದ್ದು ಬೇಕು, ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತೇವೆ. ಕೊಡೋದಿಲ್ಲ ಅಂತ ಹೇಳ್ತಾಳೆ ತಾಯಿ, ಆಗೋದಿಲ್ಲ ಅಂತ ಹೇಳ್ತಾಳೆ. ಎಲ್ಲ ಆದ್ಮೇಲೆ ಇದೊಂದು ಸಾರ ಕೊಡಿಸ್ತೇನೆ, ಮತ್ತೆ ಕೇಳಬಾರದು ಅಂತ ಹೇಳಿ ಕಡೆಗೆ ನಮಗ್ ದುಡ್ಡು ಕೊಟ್ಟ. ಹಂಗಿರ್ಬೇಕಲ್ಲ. ಭೀಷ್ಮ ಬೈದ್ರೆ ಇವನಿಗೆ ಮರ್ಯಾದೆ ಹೋಗೋದಿಲ್ಲ. ಕೌರವನಿಗೆ ಎಷ್ಟು ಸಾರಿ ಬೈದಿಲ್ಲ. ಒಂದು, ಇವನನ್ನು ಬೈದಿದ್ದಾರೆ ಅಂತ ಅವನಿಗೆ ಪ್ರೀತಿ ಹೋಗೋದಿಲ್ಲ. ಇದು ಬಹಳ ಸಹಜವಾದ ಕಥೆ. ಹೀಗೆ ಕಥೆಯನ್ನ ನಾವು ಸಂಬಂಧದ ನೆಲೆಯಲ್ಲಿ ನೋಡಿಕೊಂಡ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೇವೆ? ಗುರುಗಳ ಹತ್ರ ಮಾತಾಡುವಾಗ ಏನು ವಿನಯ ಬೇಕು? ಯಾಕಿದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಕೆ.ಎಸ್. ನಾರಾಯಣಾಚಾರ್ಯರು ಅಂತ ಬಹಳ ದೊಡ್ಡ ವಿದ್ವಾಂಸರಿದ್ರು. ಅವರು ನಮ್ದೊಂದು ತಾಳಮದ್ಲೆ ನೋಡ್ಲಿಕ್ಕೆ ಬಂದ್ರು 92ರಲ್ಲಿ. 1992ರಲ್ಲಿ ನಾನು ಧಾರವಾಡಕ್ಕೆ ಹೋಗಿ 2 ವರ್ಷ ಆಗಿತ್ತು. ಬಳಿ ನಾರಾಯಣ ಭಟ್ರು ಅಂತ ಅವ್ರು ಇವ್ರನ್ನ ಕರ್ಸ್ಕೊಂಡು ಒಂದು ತಾಳಮದ್ಲೆ ಮಾಡಿದ್ರೆ, ಅವರು ಎನ್.ಕೆ. ಕುಲಕರ್ಣಿ ಅವರೆಲ್ಲ ಬಂದು ಕುಳಿತು ಬಿಟ್ಟಿದ್ರು. ನಮಗೇನ್ ಪುಕ್ಕು ನಮಗೆ ಆರಂಭ ಮಾಡಿದೀವಿ ಅಷ್ಟೇ. ಆಗ ಅರ್ಥನಂತ ಮಾಡಿದ ಮೇಲೆ ಇದು ಚೆನ್ನಾಗಿದೆಯಲ್ಲ, ಈ ಫಾರ್ಮ್ಯಾಟ್ ಇದು ಬಹಳ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದೆಪ್ಪ ಅಂತಂದ್ರು. ಅವಾಗ ನಾನು ಹೇಳಿದೆ, ನಾವು ಆರಂಭಿಕರು, ಇದರೊಳಗೆ ಸಾಧಿಸಿದವರು ದೊಡ್ಡವರು ಇದ್ದಾರೆ. ಯಾರು? ಅವ್ರ ಕುತೂಹಲ. ನಾನು ನಿಮ್ಗೆ ಆಗ ಕ್ಯಾಸೆಟ್ ಸಿಡಿನು ಬಂದೆ, ಕ್ಯಾಸೆಟ್ ಕೊಡ್ತೇನೆ ಅಂತ ಕ್ಯಾಸೆಟ್ ಕೊಟ್ಟೆ. ಬಹಳ ದೊಡ್ಡವರದ್ದು ಕ್ಯಾಸೆಟ್ ಕೊಟ್ಟೆ. ಅವ್ರು ಕೇಳಿದ್ರು. ಒಂದು ವಾರದ ನಂತರ ಅವ್ರು KCDಯಲ್ಲಿ ಆಕಾಶವಾಣಿ ಹತ್ರ ಎದುರುಗಡೆ ಅವ್ರು ಹೋಗಿ ಭೇಟಿಯಾದೆ. ಅವ್ರನ್ನ ಇನ್ಯಾವುದೋ ಆಕಾಶವಾಣಿ ಕಾರ್ಯಕ್ರಮ ಕರಿಬೇಕಿತ್ತು. ಹೋಗಿ, ನಿಮ್ಮ ಕ್ಯಾಸೆಟ್ ಕೇಳಿದ್ನಪ್ಪ, ಬಹಳ ಚೆನ್ನಾಗಿದೆ, ನಿಮ್ಮವರು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಏನು ಭಾಷೆ ಎಲ್ಲ ಇದೆ, ಔಚಿತ್ಯ ಪ್ರಜ್ಞೆ ಇಲ್ವಲ್ಲ ಅಂದ್ರು. ನನ್ನ ಲೆಕ್ಕದಲ್ಲಿ ನಾನು ಕೊಟ್ಟ ಅರ್ಥ ಬಹಳ ಚೆನ್ನಾಗಿದ್ದು. ಬಹಳ ಏನು ಮಾಡಿದರೂ ಧರ್ಮರಾಯ ಕೃಷ್ಣನಲ್ಲಿ ಜಗಳ ಮಾಡಬಾರದು.
ಕೃಷ್ಣನು ಧರ್ಮರಾಯನಿಗೆ ಅವನಿಗೆ ಮುಖಹೀನ ಅಂತ ಆಗಬಾರ್ದು. ಅವನೆದುರು ಅಷ್ಟು ಎತ್ತರದವರು. ಅವರ ಕಾಳಜಿ ಸಮಾಜದ ಯುದ್ಧ ಬೇಕು ಬೇಡುವ ಅನ್ನುವ ಎತ್ತರದ್ದು. ಅದು ಹಾಗೆ ಇರಬೇಕಲ್ಲ. ವಿದುರನಾದವನು ಕೃಷ್ಣನನ್ನು ಅತಿಕ್ರಮಿಸಬಾರದು, ಹಾಗಿರ್ಬೇಕು ಅಂತ. ಯಾಕಂದ್ರೆ ಒಂದು ಉತ್ಸಾಹದಲ್ಲಿ ಒಂದು ಸಣ್ಣ ಜೋಕ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತದೆ. ಎಂತೆಂಥದ್ದಾಗ್ತದೆ ಅಂತಂದ್ರೆ, ಸಿದ್ದಾಪುರದಲ್ಲಿ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು, ಅವರ ವಿದುರ ಶಂಭು ಹೆಗಡೆ ಅವರ ಕೃಷ್ಣ ವಿದುರ ಇಷ್ಟು ಚೆನ್ನಾಗಿ ಹೇಳಿದರು. ಭಕ್ತಿ ಅಂದ್ರೆ ಏನು ಅಂದ್ರೆ, ಶರಣರಲ್ಲಿ ಶ್ರೇಷ್ಠ, ನೀನೇ ಶ್ರೇಷ್ಠ, ಭಕ್ತರಿಂದಾಗಿ ಭಗವಂತ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಭಗವಂತನಿಂದಾಗಿಯೇ ಭಕ್ತರು ಎನ್ನುವುದನ್ನ ಶುದ್ಧವಾಗಿ ಹೇಳಿದ ಮೇಲೆ ಹೋಗಿ ಕೌರವನಲ್ಲೊಂದು ಮಾತಿಗೆ ಅವಕಾಶ ಇದೆಯಾ ಅಂತ ಕೇಳ್ಕೊಂಡು ಬಾ ಅಂತ ಹೇಳಿದಾಗ, ಅಲ್ಲ ನನಗೆ ಈಗೇನ್ ಚಿಂತೆ ಇಲ್ಲ, ಹೋಗಬಹುದು. ಹೇಗೆ ಹೇಳಿದ್ರು ಅಂದ್ರೆ, ನನ್ನ ಹೆಂಡತಿಯು ಮುದುಕಿ ಆಗಿದ್ದಾಳೆ ಅಂತ. ಇಡೀ ಅಷ್ಟು ಪೂಜೆ ಮಾಡಿದ್ದು ಪ್ರಸಾದ ತಗೊಂಡಿದ್ದು ವ್ಯರ್ಥ ಆಗೋಯ್ತಲ್ಲ. ಕೃಷ್ಣನನ್ನು ಎಲ್ಲಿ ತಂದು ನಿಲ್ಸಿದ್ರು? ಕುಂತಿ ಇದ್ದಾಳೆ, ಕುಂತಿ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ರಸಭಂಗ ಮಾಡೋದು, ಆ ಇಡೀ ಸಂದರ್ಭವನ್ನ ಅಷ್ಟು ಸಣ್ಣದಾಗಿ ತಂದು ನಿಲ್ಸೋದು, ಇಂಥ ಸಮಸ್ಯೆಗಳು. ಒಂದ್ ಜೋಕ್ ಮಾಡಬೇಕು ಅಂತ ಅನ್ನಿಸ್ತದೆ, ಬಹಳ ವಿಚಾರ ಮಾಡ್ಬೇಕು. ಯಾಕಂದ್ರೆ ಮುಂದಿನ ಪದ್ಯಕ್ಕೆ ಹೋಗೋದು ಎಷ್ಟು ಕಷ್ಟ ಆಗ್ಬಿಡ್ತದೆ. ಇಂಥದ್ದೊಂದು ಮಾತು ಬಂದ್ಬಿಟ್ರೆ ಹೋಗ್ಬಾ ಅಂತ ಹೇಳಲಿಕ್ಕೂ ಆಗೋದಿಲ್ಲಲ್ಲ. ಈ ಕಾಳಜಿಯಿಂದ ತುಂಬಾ ಸಹಜವಾದ ಸಂಗತಿ ಅಂತಂದ್ರೆ, ಒಂದು ನಾವು ಎಲ್ಲಿದ್ದೇವೆ ಅಲ್ಲಿಂದ ಪ್ರಾರಂಭ ಆಗ್ಬೇಕು. ಪದ್ಯ ಏನ್ ಹೇಳುತ್ತದೆ ಅಲ್ಲೇ ಪ್ರಾರಂಭ ಆಗ್ಬೇಕು. ಅರಸ ಕೇಳ ಚಂಪಕಾಪುರ ದರಸು ಹಂಸದ್ದು ಜನಪಾಲನು ಧುರ ವಿಜಯ ಭುಜ ಶೌರ್ಯ ಸಾಹಸಮಲ್ಲ ನಿಶಂಕ ಅಂತ ಹೇಳಿದ್ರೆ, ಇಲ್ಲಿ ಅರಸ ಕೇಳ ಅಂದ್ರೆ ಅವ್ರು ಹೇಳ್ದಂಗೆ ಅವನಿಗೆ ಯಾರಿಗೆ ಹೇಳ್ತಾ ಇದ್ದಾರೋ ಅವರು ಈ ಅರಸ ಅಲ್ಲ. ಚಂಪಕಾಪುರದ ಅರಸು ಹೇಗಿದ್ದಾನೆ, ಒಂದು ಚಂಪಕಾಪುರದಲ್ಲಿ ಇದ್ದಾನೆ ಅನ್ನೋದು ಮೊದಲು ಬರಬೇಕು. ಇಡೀ ತತ್ವಜ್ಞಾನವನ್ನು ಪೂರ್ಣ ಹೇಳಿ, ನಿಗಮಾಗಮ ವಿಚಾರದಲ್ಲಿ ನಿಗಮ ಅಂದ್ರೇನು, ಆಗಮ ಅಂತ ಎಲ್ಲ ಹೇಳಿ ಕೊನೆಗೆ ಅರ್ಧ ತಾಸಾದ ಮೇಲೆ ನಾನು ಚಂಪಕಾಪುರದರಸು ಹಂಸಧ್ವಜ ನೃಪಾಲ ಅಂತ ಹೇಳಿದ್ರೆ, ಇಷ್ಟೊತ್ತು ಮಾಡಿದ್ದು ಉಪನ್ಯಾಸ ಅರ್ಥದಾರಿದು. ಈಗ ಅವನು ಚಂಪಕಾಪುರದ ಅರಸಾದ ಅಂತ ಆಗ್ತದೆ. ಚಂಪಕಾಪುರದಿಂದ ಪ್ರಾರಂಭ ಆಗ್ತದೆ. ನಾವು ಇಲ್ಲಿದ್ದೇವೆ, ಏನು ನಮ್ಮ ಮನತನ, ಏನು ಸಾಧಿಸಬೇಕಾದದ್ದೇನು ಬದುಕಿನಲ್ಲಿ, ಯಾವುದು ದೊಡ್ಡದು ಅಂತ ಹೇಳಿದ ಮೇಲೆ ಶ್ರೀಕಾಂತನ ಕಾಣುವ ಯೋಗ ಅಲ್ಲಿಗೆ ಬರಬೇಕಲ್ಲ. ಮತ್ತೆ ಅವನು ಮುಂದಿನವರೆಗೂ ಕಾತ್ಕೊಳ್ಬೇಕಲ್ಲ. ಅಷ್ಟು ವಿಷಯ ಇಲ್ಲೇ ಬಂದ್ಬಿಟ್ರೆ ಪೀಠಿಕೆಯಲ್ಲಿ ಮುಂದೆ ಅದು ರಿಪಿಟೇಷನ್, ಬೇರೆ ಏನಿಲ್ಲ ಅಂತ ಆಗ್ತದೆ. ಹಾಗೂ ಆಗದೇ ಇದ್ದಾಗ ಸ್ವಲ್ಪ ಹಂಚಿಕೊಳ್ಳೋದಿದೆಯಲ್ಲ, ಆ ಪದ್ಯಗಳಿಗೆ ಎಷ್ಟು ಎಷ್ಟು ಅಂತ ಹಂಚಿಕೊಳ್ಳೋದು ಕೂಡ ಬಹಳ ಮುಖ್ಯ. ಮತ್ತೆ ಸಂವಾದ ಇರೋದ್ರಿಂದ ಪೂರ್ಣ ನಾವೇ ಅಲ್ಲ, ನಾವೇ ನಿರ್ಣಯ ಮಾಡಿ ಕೊನೆಯ ವಾಕ್ಯದವರಿಗೆ ಹೀಗೆ ಹೇಳೋದು ಅಂತ ಅಂದ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ನಿರಾಸೆ ಆಗ್ತದೆ. ಯಾಕಂದ್ರೆ ಮತ್ತೊಬ್ಬನು ಮತ್ತೊಂದು ಥರ ವಿಚಾರ ಮಾಡಿದ್ದಾನೆ ಎದುರುಗಡೆ ಇದ್ದವನು, ಅವನು ಹೇಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಸಂದರ್ಭ ಸೃಷ್ಟಿ ಮಾತಿನಲ್ಲಿ ಆಗ್ತಾ ಹೋಗ್ಬೇಕಲ್ಲ. ಹಾಗಿದ್ರೆ ಏನ್ ಮಾಡೋಣ ಅಂತ ಕೇಳಿದ್ರೆ ಮುಂದಿನ ಪದ್ಯಕ್ಕೆ ಹಾದಿ ಆಗ್ತದೆ. ನಿನ್ನತ್ರ ಆಗೋದಿಲ್ಲ ಅಲ್ವಾ, ಬಿಟ್ಟು ಬಿಡೋಣ ಹಾಗಿದ್ರೆ ಅಂತಂದಾಗ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಮುಂದಿನ ಪದ್ಯ ತೆಗೆದುಕೊಳ್ಳಿಕ್ಕಾಗ್ತದೆ. ಇಂಥ ಎಷ್ಟೋ ಸಾಧ್ಯತೆಗಳು ಅದರಲ್ಲಿದೆ. ಅದು ಪದ್ಯ ನಮಗೆ ಆದಷ್ಟು ಪದ್ಯಗಳು ನೆನಪಿದ್ದಷ್ಟು ಬಹಳ ಒಳ್ಳೆಯದು ಸಂದರ್ಭಕ್ಕೆ ಬರುವ ಸಂದರ್ಭದಲ್ಲಿ. ಮತ್ತೆ ಒಂದು ನಮ್ಗೆ ಸಾಮಾನ್ಯವಾಗಿ ಏನ್ ಬೇಡ ಅಂತಂದ್ರು, ಒಂದು ಕಾದಂಬರಿ ಓದ್ತಾ ಇದ್ರು ಕೂಡ ನಾವು ಅದರಲ್ಲಿರುವ ಯಾವುದೋ ಒಂದು ಪಾತ್ರದ ಸಂಗಡ ನಮ್ಮನ್ನು ಜೋಡಿಸ್ಕೊಂಡ್ಬಿಡ್ತೇವೆ. ಅದು ಇಲ್ಲೂ ಕೂಡ ಕಥೆಯಲ್ಲಿ ಇವನು ಒಳ್ಳೆ ಪಾತ್ರ, ಇವನು ಕೆಟ್ಟ ಪಾತ್ರ ಅಂತ ಅಂದುಕೊಂಡ್ಬಿಟ್ರೆ ಮೊದಲೇನೆ ಅರ್ಥದ ಸೊಗಸು ಹೋಗ್ತದೆ. ಸರಿ ತಪ್ಪು ಇಲ್ಲ ಅಂತ ಅಂದುಕೊಂಡು ಎಲ್ಲರೂ ಕೂಡ ತಾನು ಸರಿ ಅಂತ ತಿಳ್ಕೊಂಡೇ ಬದುಕ್ತಾರಲ್ಲ, ತಾನು ಸರಿ ಇದೆ ಅಂತ ತಿಳ್ಕೊಂಡೇ ಬದುಕ್ತಾರೆ. ಹಾಗಾಗಿ ಸರಿ ತಪ್ಪನ್ನು ವಾಚ್ಯವಾಗಿಸಬಾರ್ದು. ಅದು ಸೂಚನೆ ಇರಲಿ, ಆದರೆ ನನಗಿದು ಸರಿ ಅಂತ ಕಾಣುತ್ತದೆ. ಧರ್ಮರಾಯ ಹೇಳೋದು ಹಾಗೆ ಅಲ್ವಾ, ಸಂಧಾನದ ಪ್ರಯತ್ನ ಮಾಡಿಬಹುದು, ಸಂಧಾನ ಒಂದು ಪ್ರಯತ್ನನಾದ್ರೂ ಮಾಡಬಹುದಲ್ವಾ.
ಆಗೋದೇ ಇಲ್ಲ ಅಂತ ಯಾಕೆ ಕೂತ್ಕೊಳ್ಬೇಕು ಅನ್ನೋ ರೀತಿ ಒಂದು ಇವನು ಎದುರಿನವನು ತಪ್ಪು ಇವನು ಸರಿ ಅಂತ ಹೀಗೆ ಇಟ್ಕೊಳ್ಬಾರ್ದು. ವಾದ ಮಾಡುವಾಗ ಹಾಗೆ ಹೇಳ್ತೇವೆ, ಆದರೆ ನಮ್ಮ ತಲೆಯಲ್ಲಿ ಇವನು ಈ ಪಾತ್ರ ತಪ್ಪು ಈ ಪಾತ್ರ ಸರಿ ಅಂದ್ರೆ ಆಯ್ಕೆಗೆ ಬಂದ್ಬಿಡ್ತೇವೆ. ನೀವು ಯಾವ್ದು ಹೇಳ್ತೀರಿ ಅಂದ್ರೆ ಕೊನೆಯವರೆಗೂ ನಾವು ಆ ಕಥೆಯಲ್ಲಿ ಅದೇ ಒಂದೆರಡು ಪಾತ್ರ ಹೇಳ್ತೇವೆ, ಮತ್ತೊಂದು ಪಾತ್ರ ಹೇಳಲಿಕ್ಕೆ ಬರುದಿಲ್ಲ ನಮಗೆ. ಯಾಕಂದ್ರೆ ಅವನು ತಪ್ಪು ಅಂತ ಅನ್ನಿಸ್ಬಿಟ್ಟಿದೆಯಲ್ಲ ನಮಗೆ. ಹೌದಾ? ದೊಡ್ಡ ಕಲಾವಿದರೆ, ರಂಗದ ಕಲಾವಿದರು ಒಬ್ರು ಹೇಳಿದ್ರು, ನೀವು ಕೀಚಕನ್ ಮಾಡಿದ್ರೆ ಹೇಗೆ, ಒಂದು ಶೀಲ ಸರಿ ಇದ್ರೆ ನಾವು ಆ ಪಾತ್ರ ಮಾಡ್ಬೋದು. ಅರೆ ಕಥೆಗೆ ಎಲ್ಲರೂ ಬೇಕಲ್ಲ, ಕಥೆಗೆ ಬೇಕು, ಕೀಚಕನು ಬೇಕು, ಭಸ್ಮಾಸುರನು ಬೇಕಲ್ಲ, ಇಲ್ಲದಿದ್ರೆ ಕಥೆ ಮುಂದೆ ಹೋಗೋದಿಲ್ಲ. ಅದರಿಂದ ನಾವು ಇಂಥ ಪಾತ್ರ ಆದ್ರೆ ನಾವು ಹೇಳ್ಬಹುದು, ಹಾಗೆ ಇಟ್ಕೊಳ್ಬಾರ್ದು. ಕಡೆಗೂ ನಮಗೆ ಎಲ್ಲ ಪಾತ್ರಗಳು ಸಿದ್ಧಿಸೋದಿಲ್ಲ ಅನ್ನೋದು ಬೇರೆ. ನಮ್ಮ ಸ್ವಭಾವಕ್ಕೆ ಜನಕ್ಕೆ ಹೊಂದಿಕ್ಕೆ ಕೆಲವು ಪಾತ್ರಗಳು ಹೆಚ್ಚು ನಮಗೆ ಬಲ ಕೊಡಬಹುದು. ಅದು ಎಲ್ಲಾ ಪಾತ್ರಗಳನ್ನು ಹೇಳ್ತೇವೆ ಅನ್ನುವ ಸಂಕಲ್ಪದಿಂದಲೇ ಪ್ರಾರಂಭ ಮಾಡಬೇಕು. ಅದಕ್ಕೆ ಬೇಕಾದ ಮಾತುಗಳನ್ನು ಹೆಕ್ಕಬೇಕು. ನಾವು ಹೇಗಾಗ್ತದೆ ಆ ಪೀಠಿಕೆ ಹೇಳುವಾಗಲೂ ಮಾಡುವ ಅಂದ್ರೆ ಭಾಷೆಯ ಸೊಗಸು ಗೊತ್ತಾಗೋದು. ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿಯ ಭಾಷೆ ಬೇಕಾಗ್ತದೆ. ನಾವು ಒಂದು ಭಾಷೆಯಲ್ಲಿ ಹೇಳ್ತೇವೆ, ಅದರಲ್ಲೇ ಎಲ್ಲಾ ಪಾತ್ರಗಳನ್ನು ತೂಗಿಸ್ತೇವೆ ಅಂತಂದ್ರೆ ಪಾತ್ರದ ಸೊಗಸಿಗೆ ಕಡಿಮೆ ಆಗ್ತದೆ. ಆಕ್ಟು ಅಂತ ಹೇಳಲಿಕ್ಕೆ ಬರಬೇಕು. ರಂಗದಲ್ಲಿ ಮಾತಾಡಬೇಕಾದ್ರೂ ಎಲ್ಲರೂ ಹಾಗ. ಯಾವನೋ ಒಂದು ಏಕಲವ್ಯನ ಪಾತ್ರ ಮಾಡ್ತಾನೆ, ಅವನು ಶುದ್ಧವಾಗಿ ಸಂಸ್ಕೃತಿ ಶ್ಲೋಕ ಹೇಳಿ ಪ್ರಾರಂಭ ಮಾಡಿ ಮಾತಾಡಿದ್ರೆ ಅವರು ಯಾರ್ಮ್ಯಾ ನೀನು ವನದೊಳಗೆ ಏನ್ ಮಾಡ್ತಿ ಅಂತ ಕೇಳಿದಾಗ ಇವನು ಶುದ್ಧವಾದ ಶಾಸ್ತ್ರೀಯ ಕನ್ನಡದಲ್ಲಿ ಮಾತಾಡಿದ್ರೆ ಪಾತ್ರಕ್ಕೆ ಮನಸ್ಸು ಬರಲ್ಲ. ಪೂರ್ಣ ಹೊಂದಿಕೊಳ್ಳಲಿಕ್ಕಾಗದೇ ಇದ್ರು ಸ್ವಲ್ಪನಾದ್ರೂ ಅಲ್ಲಿಗೆ ಬರಬೇಕಲ್ಲ. ಹಾಗಾಗಿ ಗ್ರಾಮ್ಯವಾದ ಸಂಗತಿಗಳನ್ನು ತರೋದು ಹೇಗೆ, ಒಂದೊಂದು ಪಾತ್ರದ ಸ್ವಭಾವಕ್ಕೆ ಹೊಂದುವ ಭಾಷೆ ಅದು ಕಾವ್ಯದಲ್ಲಿ ಸಿಗ್ತದೆ. ಕಾವ್ಯದಲ್ಲಿ ಉಪಮೆ ಕೊಡುವಾಗ, ರೂಪಕ ಕೊಡುವಾಗ ಕವಿಗಳು ಅಂತರ ಆಲೋಚನೆ ಮಾಡಿದ್ದಾರೆ. ಪ್ರಸಂಗ ಪಠ್ಯದಲ್ಲಿಯೇ ಸಿಗುತ್ತದೆ ಸಾಕಷ್ಟು. ಅದು ತಪ್ಪಿದ್ರೆ ಕಾವ್ಯಗಳಲ್ಲಿ ಸಿಕ್ಕೇ ಸಿಗುತ್ತದೆ. ಹಾಗ ಆದ್ಕೊಂಡು ಬಂದ್ರೆ ಆ ಪಾತ್ರದ ಸ್ವಭಾವವನ್ನು ಆಗ ನಮ್ಗೆ ಗೊತ್ತಾಗ್ತದೆ, ಈ ಪಾತ್ರಕ್ಕೆ ಪೀಠಿಕೆ ಇಷ್ಟೇ ಸಾಕು ಅಂತ. ಮತ್ತೆ ಎದುರಿನ ಪಾತ್ರದವನು ಏನು ಪ್ರಶ್ನೆ ಕೇಳಬಹುದು ಅಂತ ಮೊದಲೇ ಯೋಚನೆ ಮಾಡಿ ಅದಕ್ಕೆ ಉತ್ತರ ಪಡೆದು ಒಂದು ಬೇಲಿ ಕಟ್ಟುಕೊಳ್ಳೋದಲ್ಲ. ಅರ್ಥ ಹೇಳುವಾಗ ಸಂವಾದದಲ್ಲಿ ಬಾಗಿಲು ತೆಗೆದು ಅರ್ಥ ಹೇಳಿ, ಯಾವ ಬಾಗಿಲಿನಲ್ಲಿ ಬೇಕಾದರೂ ಬಾ, ನಾವು ಮಾತಾಡೋಣ ಅನ್ನುವ ರೀತಿಯಲ್ಲಿಯೇ ಇರಬೇಕು. ಬಿಟ್ರೆ ಬೇಲಿ ಕಟ್ಟಿ ಇದೊಂದು ಬಾಗಿಲು ಇಟ್ಟು ಅದರಿಂದ ಬರೋದಿದ್ರು ಬಾ, ಇಲ್ಲ ನೀ ಬೇಲಿ ಹಾರಿ ಬಾ ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ಅದರಿಂದ ಏನಾಗ್ತದೆ ಅಂದ್ರೆ ನಾವು ಪಾತ್ರವಾಗಿ ಹೇಳೋದಿಲ್ಲ, ನಾವಾಗಿಬಿಡ್ತೇವೆ. ಆ ಪಾತ್ರವನ್ನು ಮೈ ಮೇಲೆ ಹಾಕೊಳ್ಳೋದು ಅಂತ ಪಾತ್ರವಾಗೋದಲ್ಲ, ಹಾಕೊಳ್ಳೋದು. ಏನಾರು ಮಾಡಿ ಈ ಪಾತ್ರ ಸಮರ್ಥನೆ ಮಾಡ್ಲಿ. ಸೋಲುವ ಪಾತ್ರಕ್ಕೆ ಸೋಲೋಣ, ಅದಕ್ಕೆ ಏನ್ ಸಮಸ್ಯೆ? ಹೌದಪ್ಪ ನಾನು ಸೋತಿದ್ದೇನೆ, ನಾನಾಗ ಹೇಳಿದ್ನಲ್ಲ, ಭೀಷ್ಮರು ಎಲ್ಲ ಬೈದ್ರು, ಚೆನ್ನಾಗಿ ಬೈದ್ರೆ, ಕೃಷ್ಣನಿಗೆ ಹೋಲಿಸ್ಬೇಡ ನನ್ನನ್ನು ಅಂತೆಲ್ಲ ಬೈದೆಲ್ಲ ಮಾಡಿದ್ರೆ, ಆಯ್ತು ಅಜ್ಜ, ನಾನಂತೂ ಯುದ್ಧ ನಿರ್ಣಯ ಮಾಡಿದ್ದೇನೆ, ನೀನ್ ಬರ್ತೀಯೇ ನನ್ನ ನೆರವಿಗೆ ಅಂತ ನಾನು ಅಂದುಕೊಂಡಿದ್ದೆ. ಇಷ್ಟು ಬೈದ ಮೇಲೆ ಇನ್ನೇನ್ ಮಾಡೋದು, ನಾವೇ ಯುದ್ಧ ಮಾಡಬೇಕಾಗ್ತದೆ, ನೀನ್ ಬರುದಿಲ್ಲ ಅಲ್ವಾ ಅಂತ ಕೇಳಿದ್ರೆ ಆಗ ಬರ್ತಾನೆ ಅಜ್ಜ. ಅವನಿಗೆ ಬೇರೆ ಹಾದಿ ಇಲ್ಲ. ಅಂದ್ರೆ ಸೋಲುವಲ್ಲಿಯೂ ಕೂಡ ಕಲಾತ್ಮಕತೆ ಇದೆ. ಅಲ್ಲಿಯೂ ಕೂಡ ಆ ಥರ ಪ್ರಯತ್ನಗಳನ್ನು ಮಾಡ್ತಾ ಹೋದ್ರೆ ನಾವು ಇನ್ನೊಂದು ದೊಡ್ಡ ಸಮಸ್ಯೆ, ನಮ್ಮ ವೈಚಾರಿಕತೆ ಬೇಕು. ಒಂದು ಉದಾಹರಣೆ, ನನ್ನ ವೈಚಾರಿಕತೆ ಇದ್ದೇ ಇರ್ತದೆ. ವಿಚಾರ ಇಲ್ಲದೆ, ಒಂದು ತರ್ಕ ಸರಣಿ ಇಲ್ಲದೆ ಯಾರೂ ಕೂಡ ವ್ಯವಹರಿಸುವುದಿಲ್ಲ. ಅವ್ರದ್ದೇ ತರ್ಕ, ಲೋಕ ಒಪ್ಪಬೇಕಾದ ತರ್ಕ ಅಂತಲ್ಲ, ಅವ್ರದ್ದೇ ತರ್ಕ ಒಂದಿಷ್ಟ ಇರ್ತದೆ. ನನ್ಗೊಬ್ರು ತುಂಬಾ ಬರೀತಾರೆ, ಮಾಡ್ತಾರೆ, ಒಬ್ರು ತುಂಬಾ ಹೇಳಿದ್ರು ನನಗೆ, ನಾನು ಏಕ ವ್ಯಕ್ತಿ ಮಾಡೋದನ್ನು ಬಹಳ ನೇರವಾಗಿ ವ್ಯಂಗ್ಯ ಮಾಡಿದ್ರು, ಎಲ್ಲ ಮಾಡಿದ್ರು, ಅದು ನಂದೇನು ಸಮಸ್ಯೆ ಇಲ್ಲ, ಇನ್ನು ಮಾಡಬಹುದು, ಅದಕ್ಕಲ್ಲ. ಎಲ್ಲ ವೈಚಾರಿಕತೆ ಇಲ್ಲ, ಬರೀ ನೀವು ಭಾವುಕತೆಯಲ್ಲಿ ತೇಲಿ ಹೋಗ್ತೀರಿ ಹಿಂಗೆ ಅಂತಂದ್ರು. ಏನ್ ಹೇಳ್ತೀರಿ ಅಂತ ಕೇಳಿದ್ರು ಕಡೆಗೆ. ಅಂತ ನಾನು ಹಾಕಿ ಸುಮ್ಮನಿರೋಣ ಅಂದ್ರೆ ಅವಾಗ ಹೇಳಿದೆ, ನನ್ಗೊಂದು ದೊಡ್ಡ ಸಮಸ್ಯೆ ಉಂಟು ಈ ವಿಷಯದಲ್ಲಿ ಅಂತಂದ್ರೆ. ಏನು? ಭಾಗವತರು ಭಾವದಲ್ಲೇ ಹಾಡಬೇಕು ಅಲ್ವಾ? ಹೌದು ಅಂದ್ರು. ಭಾಗವತರು ಭಾವದಲ್ಲಿ ಹಾಡಬೇಕು,
ಅರ್ಥ ಹೇಳುವವನು ವೈಚಾರಿಕ ಅವನಿಗೆ ಭಾವ ಬೇಡ ಅಂದ್ರೆ ಅದು ಹೆಂಗ ಆಗ್ತದೆ? ಅವರು ವೈಚಾರಿಕವಾಗಿ ನಾಳೆಯಿಂದ ಪದ ಹೇಳಿ ನಾನು ವೈಚಾರಿಕವಾಗಿ ಅರ್ಥ ಹೇಳ್ತೇನೆ ಅಂತಂದ್ರೆ, ಅಂದ್ರೆ ಕಥೆಯಲ್ಲಿ ಭಾವ ಇದೆ. ಯಾಕಂದ್ರೆ ಜೀವಗಳು ಬರ್ತವೆ, ಜೀವ ಸಂಬಂಧದಲ್ಲಿ ಕಥೆ ಬೆಳೀತದೆ, ಅಲ್ಲಿ ಭಾವ ಇದೆ. ಆ ಭಾವಕ್ಕೆ ಒತ್ತಾಗಿಯೇ ನಮ್ಮ ಪೀಠಿಕೆಯು, ಪದ್ಯದ ನಡೆಯು ಅವೆಲ್ಲ ಹಾಗೆಯೇ ಇದೆ. ಈಗ ಅಣ್ಣ ನೀ ಮೂವರ ಅರಣ್ಯದಲ್ಲಿರುವಾಗ ಬಣ್ಣವೇ ತನಗೆ ಊರು, ಪುಣ್ಯ ಪುರುಷ ನಿನ್ನ ಪಾದವ ಬಿಡನೆಂದು ಕಣ್ಣ ನೀರನ್ನು ತುಂಬಿದ. ಈಗ ಎಷ್ಟು ಇಲ್ಲಿ ಎಂತ ತರ್ಕ ಮಾಡ್ತೀರಿ? ಏನುಂಟು ಹಾಗಿದ್ರೆ ಇಲ್ಲವಾ? ಅಣ್ಣ ನೀವು 3 ಜನ ಕಾಡಿನಲ್ಲಿ ಹೇಗಿರ್ತೀರಿ? ಈ ತರ ಬಟ್ಟೆ ಹುಟ್ಟಿದ್ದೀರಿ, ಅದನ್ನ ಏನ್ ತಿಂತೀರಿ ನೀವು? ಎಂಥ ಮನೆ ನಿಮ್ಮದು? ಯಾವ ಒಂದು ಸ್ನಾನಕ್ಕೊಂದು ಬಿಸಿನೀರಿಲ್ವಲ್ಲ ನಿನ್ನಲ್ಲಿ, ಹೀಗೆ ಬದುಕ್ತೀರಿ. ನಾನು ಅರಮನೆಗೆ ಹೋಗಿ ಆರಾಮವಾಗಿ ಸುಖವಾಗಿ ಇರಬಹುದಾ? ನಾನು ಹೇಗಿರ್ಲಿ ಅಂತ ಇಷ್ಟು ಕೇಳಿದರೆ ಸಾಕಲ್ವ? ಕಣ್ಣ ನೀರನ್ನು ತುಂಬಿದ ಅನ್ನೋದಕ್ಕೆ ಬಂದು ಮುಟ್ಟಬೇಕು. ಅವರೆಲ್ಲ ಕಣ್ಣೀರು ಹಾಕದೇ ಇದ್ರು ಎದುರಿನವನಿಗೆ ಎಲ್ಲ ಹೇಳಿದ ಮೇಲೆ ಈಗ ನಾನು ಊರಿಗೆ ಹೋಗ್ಲಿ ಅಂತ ಈ ವಾಯ್ಸ್ ಮಾಡ್ಯುಲೇಷನ್ ಒಂದು ಸ್ವಲ್ಪವಾದ್ರೂ ಬರಲಿಲ್ಲ ಅಂತಂದ್ರೆ ಭಾವ ಹೇಗೆ ಬರ್ತದೆ? ಯಾಕಂದ್ರೆ ನನಗೆ ಒಂದು ಸಂದರ್ಭ ನೆನಪಾಗ್ತದೆ. ಕಡ್ತೋಕ ಮಂಜು ಭಾಗವತರನ್ನ ನೀವು ನೋಡಿರ್ಲಿಕ್ಕಿಲ್ಲ ಅನೇಕರು ಹಾಡಿದ್ದನ್ನ. ನಾನು ಸಣ್ಣವನಿಂದ ಕೇಳಿದ್ದೆ. ಸಂಧಾನದ ಭೀಮ ಅವರಿಗೆ ಬಹಳ ಆಪ್ತರು. ಅವರು ಭೀಮನನ್ನು ಹೇಳುವ ಶೈಲಿ ಅಂದ್ರೆ ಯಾವ ಪಾತ್ರ ಹೇಳಿದ್ರು ನೋಡು, ಈಗ ಸಂಧಾನವೇ ಆಗ್ಬೇಕು ಅಂತಾದ್ರೆ ನನಗೇನು ಅಂತ ಇದಾಕಿ ಅವರು ವನಿತೆ ಕೇಳಿ ಜನನೀಯ ಬಸುರಿಂದಿಳಿದ ಮೇಲೆ ದಿನವೊಂದರಲಾದರೂ ಸುಖವ ಕನಸಿಲಿ ಕಂಡವ ನಾನಲ್ಲ, ಕಷ್ಟವನ್ನು ಅಂತ ನುಗ್ಗಿದ ಜನ್ಮ. ಅದನ್ನ ಹೇಗೆ ಹೇಳಿದ್ರು ಅಂದ್ರೆ ಅದನ್ನ ಇಲ್ಲಿವರೆಗೆ ಹೇಳಿದ್ರು. ವನಿತೆ ಕೇಳಿ ಜನನೀಯ ಬಸುರಿಂದಿಳಿದ ಮೇಲೆ ದಿನವೊಂದರಲಾದರೂ ಸುಖವ ಅಂತ ಹೇಳ, ಕನಸಿಲಿ ಕಂಡವ ನಾನಲ್ಲ, ಕಷ್ಟವ ಉಣುತ ನೂಕಿದ ಜನ್ಮವ ಅಂತ ಹೇಳಿದ್ರು. ಅಷ್ಟು ಆರಾಮವಾಗಿ ಹೇಳ್ತಾ ಇದ್ದೆ. ನಮ್ಗೆ ಏನೇನು ಭಾವ ತುಂಬದವೇ ಇಲ್ಲ, ಅವನಿಗೆ ಕಷ್ಟವೇ ಇಲ್ಲ ಅಂತ ಆದಾಗ ಹಾಗೆ ಹೇಳಿದ್ರು. ಇಂಥ ಸೂಕ್ಷ್ಮ ಭಾಗವತರು ಇರ್ತಾರೆ ಅದರಿಂದ ಪಾತ್ರ ಯಾವುದು, ನಾನು ಭೀಮ, ಅವನ ಸ್ವಭಾವ ಏನು ಅನ್ನೋದು ಈ ತರದಲ್ಲಿ. ಆಗ ಅವರ ಭೀಮ ಅಂದ್ರೆ ಅವನೇನು ಹುಂಬ ಎಲ್ಲ ಅಲ್ಲ, ಅಥವಾ ಅವನಿಗೆ ಅದೊಂದೇ ಭಾವ ಇದೆ ಅಂತಲೂ ಅಲ್ಲ. ಅವನ್ ಕಷ್ಟ ಇದೆ, ಹಾಳಾಗಿ ಹೋಗ್ಲಿ, ನನಗೆ ಎಂತ ಊಟ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಭಾವಗಳು ಬರ್ತದಲ್ಲ. ನಿನಗೇನು ನನಗೇನು ಅಂತ ಹೇಳಿ ನಾವೇ ಪ್ರಪಂಚ ಉದ್ಧಾರ ಮಾಡೋದ? ಅದಕ್ಕಾಗಿ ನಿಮ್ಮ ಅಣ್ಣ ಇಳಿದು ಬಂದಿದ್ದಾನೆ ಅಂತಾರೆ. ಜಗತ್ತಿನ ಧರ್ಮ ಗೊತ್ತಿರೋದೇ ಧರ್ಮರಾಯನಿಗೆ ಅಂತ ಹೇಳ್ತಾರೆ. ಮತ್ ನಾನ್ ಯಾಕೆ ಚಿಂತೆ ಮಾಡ್ಲಿ ಅನ್ನೋ ರೀತಿ ಆ ಸೆಡವನ್ನ ವ್ಯಕ್ತಪಡಿಸ್ತಾ ಹೋದ್ರೆ ಅಲ್ಲಿಗೆ ಬರ್ತದಲ್ಲ ಅದು. ಆ ರೀತಿ ಪೀಠಿಕೆಯಲ್ಲಿ ಅದು ಏನು ಹೇಳೋದಿದ್ರು ಪಾತ್ರದ ಸ್ವಭಾವ ಏನು, ಎಲ್ಲಿಗೆ ಮುಟ್ಟಬೇಕಾಗಿದೆ ನಾವು. ಸುಧನ್ವ ಮೋಕ್ಷ. ಈಗ ಇವನು ಯಾರು ಹಂಸಧ್ವಜ ಇಲ್ಲ, ಆಗ ಸುಧನ್ವನು ವೇಗದಿ ರಣಕನು ಆಗುತ್ತ ಮುದದಿಂದ, ಅಲ್ಲಿಂದನೇ ಸುಧನ್ವ ಅರ್ಜುನ ಪ್ರಾರಂಭ ಆಯ್ತು. ಆಗ ಸುಧನ್ವ ಪೀಠಿಕೆ ಹೇಳಬೇಕಲ್ಲ. ಅವನು ಹಂಸಧ್ವಜ ಇಲ್ಲ ಅಂತೇಳಿ ಹಂಸಧ್ವಜ ಹೇಳಬೇಕಾದ ಸಂಗತಿಯನ್ನೆಲ್ಲ ಅವನು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಎಷ್ಟು ಕಷ್ಟ. ಯಾಕಂದ್ರೆ ಮುಂದೆ ಅವಕಾಶ ಇದೆ ಅವನಿಗೆ. ಅಧ್ಯಾತ್ಮದ ಬಗ್ಗೆ ಮಾತಾಡೋದಕ್ಕೂ, ಪುಣ್ಯ ಪಾಪಗಳ ಬಗ್ಗೆ ವಿಶ್ಲೇಷಣೆಗೆ ಅವಕಾಶ ಇದೆ. ಪ್ರಭಾವತಿ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಸುಗರ್ಭೆ ಇದ್ರೆ ಸುಗರ್ಭೆ ಹತ್ರ, ಮತ್ತೆ ಅಲ್ಲಿಯೂ ವೇಗ. ಆಗ ಸುಧನ್ವನು ವೇಗದಿ ರಣಕನು, ಈಗ ಹೊರಟಿದ್ದೇನೆ ರಣಕ್ಕೆ, ಏನು ಸಿದ್ಧತೆ ನಮ್ಮಲ್ಲಾಗಿದೆ ಅನ್ನುವ ಮಾತು ಬರದೇನೆ ಹಂಸಧ್ವಜನ ನೆನಪಿನಲ್ಲಿ ನಾವೀಗ ಯುದ್ಧಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಏನ್ ಮಾಡ್ಬೇಕು ಭಾಗವತರು? ಈ ವೇಗದ ಒಂದು ಕಲ್ಪನೆ ಇದ್ರೆ ಅದಕ್ಕೆ ನಾನು ಹೇಳೋದು ಸಾಧ್ಯ ಆದರೆ ರಂಗದಲ್ಲಿ 2 ಪಾತ್ರ ಮಾಡ್ಬೇಕು. ಅಲ್ಲಿ ಆಗೋದೇ ಇಲ್ಲ. ಇಲ್ಲಿ ಈ ತರ ಕೊಡ್ಲಿಕ್ಕಾಗಲ್ಲ, ಸಹಜವಾಗಿ ಬಂದು ಬಿಡುತ್ತದೆ. ಈಗ ಬಿಡ್ತೇನೋ ನಿನ್ನನ್ನು ಅಂತ ಹೇಳಿ ಏನು ಮಾಡ್ಲಿ ನಾನು ಅಂತ ಸಂಧಿಯೇ ಕಲಿ ಭೀಮನೆ. ಹಾಗೆ ಬಹಳ ಸಹಜವಾಗಿ ಬರ್ತದೆ. ರಂಗದಲ್ಲಿ ಹೊಕ್ಕರೆ ಪದ್ಯದ ಲಯ, ಭಾವದ ಲಯ ಗೊತ್ತಾಗ್ತದೆ. ಒಂದು ಭಾವಲಯ ಅಂತಿದೆ, ಅದು ಗೊತ್ತಾಗ್ತದೆ. ಅದಾದಾಗ ಇದೆಲ್ಲವೂ ತುಂಬಾ ಸಹಜವಾಗಿ ಸುಲಭವಾಗಿ ಬರುತ್ತದೆ. ಕೊನೆಯಲ್ಲಿ ಅದು ಹೇಳೋದು ನಾನು ಒಂದು ಅಂದ್ರೆ
ಕಥೆ ಜೀವಭಾವಗಳಿಂದ ನಡ್ಕೊಂಡು ಬರ್ತಿದೆ. ತತ್ವಜ್ಞಾನವು ಮತ್ತೊಂದು ಅವೆಲ್ಲವೂ ಪೂರಕ ಸಂಗತಿಗಳು. ನಮಗೆ ಬದುಕು ಮುಖ್ಯ. ಅವನ ಸ್ವಭಾವದಂತೆ ಬದುಕಬೇಕು ಅಂತ ಆಲೋಚನೆ ಮಾಡ್ತಾನೆ. ಅವನ ಇಷ್ಟಾನಿಷ್ಟಗಳು ಮುಖ್ಯ ಆಗ್ತದೆ. ಅದರ ಆಧಾರದಲ್ಲಿ ನಡ್ಕೊಂಡು ಹೋಗ್ತದೆ. ಮತ್ತೆ ಎದುರಿಗೆ ಯಾರಿದ್ದಾರೆ, ನಾವು ವಿನಯದಿಂದಿರ್ಬೇಕಾ, ಸಡವಿನಿಂದಿರ್ಬೇಕಾ, ಪ್ರೀತಿಯಿಂದಿರ್ಬೇಕಾ, ಎಲ್ಲವೂ ಎದುರಿಗಿರುವ ಪಾತ್ರದ ಸಂಬಂಧಗಳು. ಎದುರಿಗೆ ಹೆಂಡತಿ ಹತ್ರ ಮಾತಾಡಬೇಕಾದ್ರೆ ತುಂಬಾ ತರ್ಕಬದ್ಧವಾಗಿ ಮಾತಾಡಿದ್ರೆ ಅವನು ಮನೆಯಲ್ಲಿ ಹೆಂಡತಿ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಅನಿಸ್ತದೆಯಾ? ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಕೊಡೋದು ಸುಲಭ, ಪ್ರಶ್ನೆ ಕೇಳಿದವನಿಗೆ ಉತ್ತರ ಕೊಡಬೇಕು ಅಂತ. ಎದುರಿಗೆ ಯಾರಿದ್ದಾರೆ ಅನ್ನೋದ್ರ ಮೇಲೇನೆ ಪ್ರಶ್ನೆ ಕೇಳೋದು. ಮನೆಯಲ್ಲಿ ತಾಯಿ ಹತ್ರ ಹೇಳುವಾಗ, ತಾಯಿ ಹಸಿವಾಗಿದ್ಯಾ, ನನಗೆ ಎಂಥದ್ದು ಬೇಡ ಅಂತ ಹೇಳಿದ್ರೆ ಖಂಡಿತ ಗೊತ್ತಾಗ್ತದೆ ತಾಯಿ ಇವನಿಗೆ ಪೂರ್ಣ ಹಸಿವೆ ಆಗಿದೆ, ಈಗ ಇವನಿಗೆ ಏನೋ ಕೊಡಬೇಕು ಅಂತ. ಅವಾಗ ಅವಲಕ್ಕಿ ಮಾಡ್ಲಾ, ಬೇಡ ನನಗೆ ಹಸಿವೆನೇ ಇಲ್ಲ, ಗೊತ್ತಾಗ್ತದೆ ಅವಲಕ್ಕಿ ಬೇಡ, ಮತ್ತೇನೋ ಬೇಕು ಅಂತ. ಇದು ಅರ್ಥದಲ್ಲೂ ಸಾಧ್ಯನಾ? ಇಲ್ಲದಿದ್ರೆ ಅವಲಕ್ಕಿ ಬೇಡ ಅಂತ, ಹಾಗಿದ್ರೆ ಅವಲಕ್ಕಿ ಇದಲ್ಲ, ಇನ್ನೊಂದೇನೋ ಹೇಳ್ತಾಳೆ ಅವರು. ಈ ರೀತಿಯ ಸಹಜ ಸಂಬಂಧವನ್ನು ಸಾಕಿದ್ರೆ ಕಥೆ ಒದಗಿ ಬರ್ತದೆ. ಕಥೆಯ ಬೇರೆ ಬೇರೆ ಸಂದರ್ಭಗಳು ಒದಗಿ ಬರ್ತದೆ. ಆ ರೀತಿಯಲ್ಲಿ ನಾವು ಹೋಗ್ಬೋದು. ಬಹಳ ಮುಖ್ಯವಾಗಿ ಪದ್ಯಗಳು ಬಾಯಿಗೆ ಬರುವಂತೆ ಆದ್ರೆ ಬಹಳ ಅನುಕೂಲ. ಅದಿಲ್ಲದಿದ್ದರೆ ಪದ್ಯದ ಮೊದಲ ಸಾಲಿನ ಒಂದು ಚೀಟಿಯನ್ನಾದರೂ ಪಕ್ಕದಲ್ಲಿ ಇಟ್ಟುಕೊಂಡ್ರೆ, ಅಂದ್ರೆ ಎಲ್ಲಿಯೋ ಕಳೆದು ಹೋಗ್ಬಿಡ್ತೇವೆ, ಎಲ್ಲಿಯೋ ಒಂದೊಂದು ಸುತ್ತು ಎದುರಿನ ಒಂದು ಮಾತಿನಲ್ಲೋ ಎಲ್ಲೋ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವ ಧಾವಂತದಲ್ಲಿ 2 ಪದ್ಯ ಮುಂದೆ ಹೋಗಿಬಿಡ್ತದೆ. ಕಡೆಗೆ ತಿರುಗಿ ಬರ್ಲಿಕ್ಕಾಗೋದಿಲ್ಲ ಆ ಪದ್ಯಕ್ಕೆ. ಆದ್ದರಿಂದ ಅವನು ಮುಂದೆ ಹೋಗ್ತಾ ಇದ್ರೆ ನಾವೇ ಅಲ್ಲಿ ಒಂದು ಸಣ್ಣ ಮಾತು ತಂದು ಆ ಪದ್ಯಕ್ಕೆ ಸಂದರ್ಭ ತರುವ ಹಾಗಾಗಬೇಕು. ಆ ರೀತಿ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತೆ ಅವ್ರು ಹೇಳಿದ್ರಲ್ಲ, ಇದನ್ನ ಮುಂದಿನ ಇವರಿಗೆ ತಲುಪಿಸೋದು ಹೇಗೆ, ಒಂದು ಶೈಲಿಯನ್ನು ಒಂದೇ ರೀತಿಯಾದ ಈ ವೈರ್ ಕಟ್ ಬ್ರಿಕ್ಸ್ ಆಗ್ಬಿಟ್ರೆ ಅದಕ್ಕೆ ಆಗೋದಿಲ್ಲ, ಎಲ್ಲ ಒಂದೇ ತರ ಹೇಳ್ತೀವಿ ಅಂತ. ಹಾಗಲ್ಲ, ನಮ್ಮ ಶೈಲಿಯನ್ನ ರೂಢಿ ಮಾಡ್ಕೊಳ್ಳಿಕ್ಕೆ, ಬೆಳೆಸ್ಕೊಡ್ಲಿಕ್ಕೆ ನಾವು ನಮ್ಮ ಸಂಗಡ ಹೆಚ್ಚು ಮಾತಾಡ್ಬೇಕು ಅಂತದ್ದೊಂದಿದೆ. ಈಗ ಸುಲಭ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಬಹುದು, ಮತ್ತೊಂದ್ರಲ್ಲಿ ಮತ್ತೆ 10 ಜನರ ತಂದು ಕೇಳಬಹುದು. ಏನು ಮಾಡಿದರೂ ಅದು ಕೇಳಿಯೇ ಬರಬೇಕಾದ ಶೈಲಿ. ನಾನು ಧಾರವಾಡದಲ್ಲಿ ಕ್ಲಾಸ್ ಮಾಡಿದ್ರಿಂದ ಹೇಳ್ತೇನೆ, ಉತ್ತರ ಕನ್ನಡ ದಕ್ಷಿಣ ಕನ್ನಡದವರು ಬಂದ್ರೆ ಸುಲಭವಾಗಿ ಅದನ್ನ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ ಶೈಲಿನ. ಧಾರವಾಡದವರಿಗೆ ಏನು ಮಾಡಿದ್ರು ಕಷ್ಟ. ಯಾಕೆ ಕೇಳಿದ್ರೆ ಅವರಲ್ಲ, ಅವರ ಅಪ್ಪ ಅಮ್ಮ ಅಜ್ಜ ಯಾರು ಕೇಳಿಲ್ಲಲ್ಲ. ಈಗ ಇವ್ರು ಮೊದಲು, ನಮಗೆ ಆ ಸಂಸ್ಕಾರ ಹೇಗ್ ಬಂದಿದೆ ಅಂತಂದ್ರೆ ನಮ್ಮ 3-4 ತಲೆಮಾರಿನಿಂದ ಅದನ್ನ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಗಿದೆ, ಅದು ನಮ್ಮ ತಲೆಯಲ್ಲಿ ಸಿದ್ಧವಾಗಿದೆ. ಆ ಶೈಲಿಯನ್ನ ಕ್ಯಾಚ್ ಮಾಡೋಣ. ಆ ರೀತಿಯಲ್ಲಿ ಇನ್ನು ಮುಂದೆ ಈಗ ಸಂವಾದಕ್ಕೆ ಕರ್ಕೊಂಡು ಬನ್ನಿ. ಇಬ್ರು ಪ್ರಶ್ನೆ ಯಾರಿಗೆ ಅನ್ಸೋ ಅವ್ರಿಗೆ ಕೇಳಿ, ಯಾಕಂದ್ರೆ ನಾವು ಹೇಳ್ಕೊಡೋದಕ್ಕಿಂತ. 3 ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳು. ಈಗ ಪ್ರಶ್ನೋತ್ತರ ವೇದಿಕೆ ಸಿದ್ಧವಾಗಿದೆ. ಪ್ರಶ್ನೆ ನಾನೇ ಮೊದಲು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ. 3 ಜನ ಮಾತಾಡಿದ್ವಲ್ಲ, ನಿಮ್ಗೆ ಏನಾರ ಅರ್ಥ ಆಯ್ತಾ? ಅಲ್ಲ, ಅರ್ಥ ಆಗಿದ್ದನ್ನ ಮಧ್ಯಾಹ್ನ ಮೇಲೆ ತಾಳಮದ್ಲೇ ಗೊತ್ತಾಗುತ್ತೆ ನಮ್ಗೆ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಖಂಡಿತ ತಾಳಮದ್ಲೆಯಲ್ಲಿ ಗೊತ್ತಾಗಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಸರಪಳಿ, ಅದು ಚೆನ್ನಾಗಿ ಹೆಣೆದಿದ್ದಾರೆ. ಒಂದು ಪಠ್ಯ ಓದುವುದು ಹೇಗೆ ಅಂತ ಹೇಳೋದ್ರಿಂದ ಪ್ರಾರಂಭ ಆಯಿತು. ಅದರ ಮುಂದುವರಿದ ಭಾಗವಾಗಿ ಅವರು ಉಳಿದದ್ದು ಏನೆಲ್ಲ ನೋಡಬೇಕು, ಏನೆಲ್ಲ ನೋಡಬಾರ್ದು, ಯಾವುದನ್ನು ನೋಡಿದ್ರೆ ಏನು ಪರಿಣಾಮ ಆಗುತ್ತೆ, ಬಹಳ ಚೆನ್ನಾಗಿ ಹೇಳಿದರು ಗುರುಗಳು. ಆನಂತರ ಅದರ ಮುಂದುವರಿದ ಭಾಗವಾಗಿ ಅದರ ಪಾತ್ರ ಆಗುವುದು ಹೇಗೆ ಅಂತ ಹೇಳೋದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಜರ್ನಿ ಅಷ್ಟು ಈಸಿ ಇಲ್ಲ ಅಂತ. ನಾವು ನೇರವಾಗಿ ಬಂದು ಕೂತ್ಕೊಂಡು ಒಂದು ಅರ್ಥ ಹೇಳ್ತಾ ಇದ್ದೇವೆ. ನಾವು ಯೂಟ್ಯೂಬಲ್ಲಿ ಕೇಳಿದ್ದೇವೆ, ಮೊನ್ನೆ ಒಂದು ಅರ್ಥ ಹೇಳಿದ್ದಾರೆ ಅವರು, ಅದೇ ಅರ್ಥವನ್ನು ನಾನು